ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಮಹೋನ್ನತನು ಪರಿಶುದ್ಧನು. ಆದ್ದರಿಂದ ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಲು ಕೂಡಿ ಬಂದಿರುವಂಥ ಈ ಸಂದರ್ಭದಲ್ಲಿ ಶರೀರವನ್ನು ಭಾಗಿಸಿ ನಮ್ಮನ್ನು ನಾವು ಈ ಪರಿಶುದ್ಧವಾದಂಥ ಆರಾಧನೆಗೋಸ್ಕರವಾಗಿ ಮನಪೂರ್ವಕವಾಗಿ ಸಿದ್ಧ ಮಾಡಿಕೊಳ್ಳೋಣ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧವಾದಂಥ ದಿನವನ್ನ ನಿನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರೂ ಅನುಗ್ರಹಿಸಿ ನಿನ್ನ ಪರಿಶುದ್ಧವಾದಂಥ ಸನ್ನಿಧಿಯಲ್ಲಿ ಕೂಡಿ ಬರುವಂಥ ಅವಕಾಶವನ್ನ ನೀಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಆರಾಧನೆ ಅಂಶಗಳನ್ನು ಪ್ರತಿಷ್ಠೆ ಮಾಡಿ ಈ ಆರಾಧನೆಯನ್ನು ತಂದೆ ಮಗ ಪರಿಶುದ್ಧಾತ್ಮನ ನೀನು ನಡೆಸಿ ಘನ ಮಾನ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ಯೇಸುವಿನ ಒಂದು ನಾಮದಲ್ಲಿ ಬೇಡಿದ್ದೇವೆ ತಂದೆಗೆ, ಆಮೆನ್. ದೇವರನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 241ನೇ ಸಂಗೀತದ ಮೊದಲನೆಯ ಮತ್ತು ಕೊನೆಯ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಎಲ್ಲರೂ ಎದುರಿಕೊಳ್ಳೋಣ. ಸಭಾ ಸಂಗೀತಗಳಲ್ಲಿ 241ನೇ ಸಂಗೀತ 1 ಮತ್ತು ಕೊನೆಯ ವಚನಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಎಷ್ಟು ಸಂತೋಷವು ಈ ಸಪತ್ತಿನವು, ಎಷ್ಟು ಸಂತೋಷವು ದೈವಜನರು ಕುಳಿತುಕೊಳ್ಳಬೇಕಾಗಿ ಬೇಡಿಕೊಳ್ತಾರೆ. ನಮ್ಮ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಪ್ರೀತಿ ಮಾಡಿದಾಗ ಆತನ ಸನ್ನಿಧಿಯಲ್ಲಿ ಆಸೀನರಾಗಿರುವಂತ ಪ್ರತಿಯೊಬ್ಬರ ಜೀವನವನ್ನ, ಅವರ ಹೃದಯವನ್ನ ನೋಡಿ ಅರ್ಥ ಮಾಡಿಕೊಳ್ಳುವ ದೇವರಿದ್ದಾರೆ. ನಿನ್ನ ಹೃದಯದ ಸಂಗತಿಗಳೇನಿದ್ದರೂ ಕೂಡ ಆತನ ಮುಂದೆ ಬಿಚ್ಚಿರುವುದಾದರೆ ಕರ್ತನು ನಿನಗೆ ಆ ಬಿಡುಗಡೆಯನ್ನ, ನಿನಗೆ ಆಶೀರ್ವಾದವನ್ನ, ನಿನಗೆ ಸಮೃದ್ಧಿಯಾದ ಜೀವನವನ್ನು ನೀಡಲು ಈ ಪರಿಶುದ್ಧವಾದ ದಿನದಲ್ಲಿ ನಿನಗೆ ದರ್ಶನ ನೀಡುವಾತನಾಗಿದ್ದಾನೆ. ಆತನ ಬಳಿಗೆ ತತ್ವವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಆತನ ಬಳಿಗೆ ಬರೋಣ. ಕರ್ತನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನು ಪರಿಶುದ್ಧನು ಆಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಮಾಡಿಕೊಂಡಾತನೇ, ನಿನಗೆ ಸ್ತೋತ್ರ ಉಂಟಾಗಲಿ. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಪರಲೋಕ ಭೂಲೋಕ ಪಾತಾಳ ಲೋಕಗಳನ್ನ ಆಳುವ ಆತನೇ, ನಿನಗೆ ಸ್ತೋತ್ರ. ನಿನ್ನ ಹೊರತು ಈ ಲೋಕ ಇಲ್ಲದಿಲ್ಲ. ಇದು ನೀನೇ ಸೃಷ್ಟಿ ಮಾಡಿದಾತನು, ನೀನು ಸೃಷ್ಟಿಕರ್ತನು, ಜೀವಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ನಮಗೆ ದೊರಕಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತಾರೆ.
ನೀನು ನಮ್ಮನ್ನು ಆರಿಸಿಕೊಳ್ಳೋದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾರೆ. ನಿನ್ನ ಹಸ್ತಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಳ್ಳುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡ್ತೇವೆ. 2019ರಿಂದ ಇಲ್ಲಿಯವರೆಗೆ ನೀನು ನಮ್ಮನ್ನು ನಿನ್ನ ಹಸ್ತದ ಮೂಲಕವಾಗಿ ನಡೆಸಿದ ದೇವರು, ಮಹೋನ್ನತನೇ, ಸರ್ವಶಕ್ತನೇ, ಕೃಪಾಪೂರ್ಣನೇ, ನಂಬಿಕಸ್ಥರಾದ ದೇವರೇ, ನಂಬಿಕೆಗೆ ಅರ್ಹನೇ, ನಿನಗೆ ಸ್ತೋತ್ರ ಹೇಳ್ತಾರೆ. ಎಷ್ಟು ಉಪಕಾರಗಳನ್ನು ಸಮರ್ಪಣೆ ಮಾಡಿದರೂ ಕೂಡ, ನಮ್ಮ ಜೀವನಗಳನ್ನು ತ್ಯಾಗ ಮಾಡಿದರೂ ಕೂಡ ಕಡಿಮೆಯೇ. ಅಬ್ರಹಾಮನು, ಇಸಾಕನು, ಯಾಕೋಬರು ನಿನ್ನ ಆರಾಧನೆ ಮಾಡಿದ್ದಾರೆ. ದಾವೀದನು ನೀನು ಮಾಡಿರುವ ಉಪಕಾರವನ್ನು ನೆನಪು ಮಾಡಿಕೊಂಡು ಸಮುದ್ರದಷ್ಟು ತೈಲಗಳನ್ನು ಕೊಳ್ಳುವ ಎಂಬುದಾಗಿ, ಚೊಚ್ಚಲು ಕುರಿಗಳನ್ನು ನಿನಗೆ ಸಮರ್ಪಣೆ ಮಾಡುವ ಎಂಬುದಾಗಿ ಪ್ರಾರ್ಥಿಸುವಾಗ, ಹೌದು ದೇವರೇ, ನೀನು ಅಂತ ಶ್ರೇಷ್ಠರಾದಂಥ ದೇವರು. ನಾವು ನಿನ್ನ ಬಳಿಗೆ ಬಾರದೆ ಇರುವಾಗಲೂ ಕೂಡ ನಮ್ಮ ಬಳಿಗೆ ನೀನು ಬಂದು ನನ್ನ ಪ್ರೀತಿ ಮಾಡಿದ ದೇವರು, ನಿನಗೆ ಸ್ತೋತ್ರ ಹೇಳ್ತಾರೆ. ನಾವು ಪಾಪಗಳು, ಅಯೋಗ್ಯರು, ಅಕ್ರಮದಾರರು, ಅನೈತಿಕರಾಗಿದ್ದಾರೆ. ನಿನ್ನ ಪ್ರೀತಿಗೆ ಅಪಾತ್ರವಾಗಿದ್ದಾರೆ. ಆದಾಗ್ಯೂ ಕೂಡ ನೀನು ನಮ್ಮನ್ನು ಪ್ರೀತಿ ಮಾಡಿದ್ದೀರಿ, ಪರಾಮರ್ಶಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದೀರಿ. ನಮ್ಮ ನೂತನ ಜೀವನ ಉಂಟು ಮಾಡಿ ಈ ನೂತನ ಪರಿಶುದ್ಧವಾದಂಥ ದಿನಕ್ಕೆ ಇಡೀ ಸಭೆಯನ್ನ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಿನ್ನ ಬಳಿಗೆ ಕರೆತಂದಕ್ಕಾಗಿ ಸ್ತೋತ್ರ. ಪರಮೋನ್ನತನಾದ ದೇವರೇ, ನಿನಗೆ ಅಡ್ಡ ಬಿದ್ದು ವಂದನೆ ಹೇಳ್ತೇವೆ. ಈ ಲಾಕ್ಡೌನ್ಗಳನ್ನು ನೀನು ತೆಗೆದು ದೇವಾಲಯಗಳನ್ನು ಓಪನ್ ಮಾಡಿದ್ದಕ್ಕಾಗಿ ಮತ್ತು ಆರಾಧನೆಗಳನ್ನು ನಡೆಯಲು ನೀನು ಕೊಟ್ಟಂತ ಕೃಪೆಗಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ನಡೆಸುವಿಕೆಗಾಗಿ, ಪ್ರತಿಯೊಬ್ಬ ನನ್ನ ಸಭೆಯ ಕುಟುಂಬ ಮಕ್ಕಳಿಗೆ ಕೊಟ್ಟಂತ ಆರೋಗ್ಯಕ್ಕಾಗಿ, ಬಲಕ್ಕಾಗಿ ನಿನಗೆ ವಂದನೆ ಹೇಳ್ತೇವೆ ಸ್ವಾಮಿ. ನೀನು ಕೊಟ್ಟಂತ ಗಾಳಿ, ಬೆಳಕು, ನೀರು, ಈ ಭೂಮಿ, ನಿನ್ನ ಸರ್ವ ಸೃಷ್ಟಿಯು ನಿನ್ನ ಮಕ್ಕಳಾಗಿರುವಂತ ನಮಗೆ ಈ ಲೋಕಕ್ಕೆ ವರದಾನವಾಗಿ ಆಶೀರ್ವಾದದಾಯಕವಾಗಿ ಇದೆ. ಎಲ್ಲಾ ನಿನ್ನ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರ ಜೀವನಗಳನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾರೆ. ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನ ಕೇಳುವಂತ ದೇವರು ನೀನು. ಅವರ ಜೀವನಗಳನ್ನ, ಅವರ ಕುಟುಂಬ ಜೀವನಗಳನ್ನ, ಅವರ ಮಕ್ಕಳ ಜೀವನಗಳನ್ನ ನೀನು ನೋಡುವಂತ ದೇವರ ಸ್ತೋತ್ರ. ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆಗಳನ್ನು ಅನುಭವಿಸಿ, ಯಾವ ಕುಟುಂಬದಲ್ಲಿ ಚಿಂತೆಗಳಿವೆಯೋ, ಯಾವ ಕುಟುಂಬದಲ್ಲಿ ನೋವುಗಳಿವೆಯೋ, ಯಾವ ಕುಟುಂಬದಲ್ಲಿ ತೊಂದರೆಗಳಿವೆಯೋ, ಬಲಹೀನತೆಗಳಿವೆಯೋ, ಅನಾರೋಗ್ಯಗಳಿವೆಯೋ, ತಾಪತ್ರಯಗಳಿವೆಯೋ, ಬಡತನವಿದೆಯೋ, ಮತ್ತು ಮಕ್ಕಳ ಕೊರತೆಗಳಿವೆಯೋ, ಮಕ್ಕಳ ಚಿಂತೆಗಳಿವೆಯೋ, ಮತ್ತು ಸ್ವಾಮಿ ಮಕ್ಕಳ ಭವಿಷ್ಯತ್ತಿನ ಕೊರತೆಗಳಿವೆಯೋ, ಜಾಬ್ನ ಕೊರತೆಗಳಿದೆಯೋ, ಮತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾವೆ, ನೀನು ಎಲ್ಲವನ್ನ ಈ ದಿನ ನೀನು ಸೇವಕರಾಗಿ ಸಭೆಯ ಕೊರತೆಗಳನ್ನು ಹೊಂದಿದ್ದಾರೆ. ಪ್ರಾರ್ಥಿಸುವ ಮಗನ ಕೊರತೆಗಳನ್ನು ನೀಗಿಸಿ ನೀನು ಸಮೃದ್ಧಿದಾಯಕರಾದಂತಹ ದೇವರು ಆಡಿದ ಸ್ವಾಮಿ. ನಿನ್ನ ದೇವದರ್ಶನದ ಗುಡಾರವು ನಿನ್ನ ಸೇವಕರ ಮನೆಯಲ್ಲಿರುವಾಗ ಸಮೃದ್ಧಿಯಾದಂತಹ ಜೀವನವನ್ನು ನೀನು ನೀಡಿದಂತಹ ದೇವರು 3 ತಿಂಗಳಲ್ಲಿ ನಿನ್ನ ಸೇವಕರ ಮನೆಯನ್ನ ಸಮೃದ್ಧಿಯಿಂದ ತುಂಬಿಸಿ ಅವರ ಕುಟುಂಬ ಮಕ್ಕಳನ್ನು ಅಭಿವೃದ್ಧಿ ಮಾಡಿ ಅಂತ್ಯ ಸ್ವಾಮಿ ನಿನ್ನ ಸನ್ನಿಧಿಗೆ ಬಂದಿರುವಂತ, ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರ ಜೀವನಗಳನ್ನ ಇವರ ಸಂಗಡ ನೀವು ಇಲ್ಲಿ ಬರುವಾಗ ಅವರ ಕುಟುಂಬವಾಗಿ ಬಂದಿರಬಹುದು, ಅವರು ಒಬ್ಬಟ್ಟಿಗರಾಗಿ ಬಂದಿರಬಹುದು, ಮಕ್ಕಳಾಗಲಿ, ಯವಸ್ಥರಾಗಲಿ, ಹಿರಿಯರಾಗಲಿ ಬಂದಂತವರು ಪುನಃ ನಿನ್ನ ವಾಕ್ಯಗಳನ್ನು ಕೇಳಿ ಆತ್ಮೀಯ ಮನವನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ಹೋಗುವಾಗ ಇವರ ಸಂಗಡ ನೀನೇ ಹೋಗಬೇಕಾಗಿ ಪ್ರಾರ್ಥಿಸುತ್ತಾರೆ. ಇವರ ಮನೆಯನ್ನ ಶಾಂತಿಗೊಳಿಸು, ಶುದ್ಧಿಗೊಳಿಸು. ನೀನೇ ಮುಂಬರುವಂತ ವಾರದಲ್ಲಿ ತಿರುಗಿ ನಿನ್ನ ಸನ್ನಿಧಿಗೆ ಬರುವವರೆಗೂ ಇವರ ಸಂಗಡ ನೀನಿರಬೇಕಾಗಿ ಪ್ರಾರ್ಥಿಸುತ್ತಾರೆ. ನಮ್ಮ ಸಭೆ ಕಾರ್ಯ ಚಟುವಟಿಕೆಗಳನ್ನು ಆಶೀರ್ವದಿಸು. ಇದು ಸ್ವಾಮಿ ಪ್ರಾಮುಖ್ಯವಾಗಿ ಈ ಲೋಕದಲ್ಲಿ ಎಲ್ಲೆಲ್ಲಿ ಆರಾಧನೆಗಳು ನಡೆಸಲ್ಪಡ್ತಾ ಇದೆಯೋ ಅದರಲ್ಲಿ ನಿನ್ನ ಆತ್ಮನನ್ನು ಇರಿಸು. ಪ್ರಾಮುಖ್ಯವಾಗಿ ನಿನ್ನ ಸೇವಕರಿಗೆ ಕೊಟ್ಟಂತ ಈ ಬೆಳಗಾವಿ ಜಿಲ್ಲೆಯನ್ನು ಮತ್ತು ಗೋಕಾಕ್ ಜಿಲ್ಲೆಯನ್ನ
ದುಗ್ಗಾಲ್ ಜಿಲ್ಲೆಯನ್ನ ಸ್ವಾಮಿ, ಈ 2 ಜಿಲ್ಲೆಗಳಲ್ಲಿ ಆತ್ಮೀಯ ಕಾರ್ಯಗಳನ್ನು ಉಂಟು ಮಾಡು, ಆತ್ಮೀಯ ಅಭಿವೃದ್ಧಿಯನ್ನು ಉಂಟು ಮಾಡು. ಈ ದಿನ ಎಲ್ಲಿ ಸಹಪಾಲಕರುಗಳು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೋ ಆ ಸಭೆಗಳನ್ನ, ಆ ಸಭೆ ಕುಟುಂಬ, ಮಕ್ಕಳನ್ನ ಮತ್ತು ದೇವಾಲಯಗಳನ್ನ, ಪ್ರಾಪರ್ಟಿ ಎಲ್ಲವನ್ನ, ಇನ್ಸ್ಟಿಟ್ಯೂಷನ್ಗಳನ್ನ, ಹೆಡ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಅನ್ನ ನಿನ್ನ ಹಸ್ತಗಳಲ್ಲಿ ಇಡ್ತಾರೆ. ಆತ್ಮನಿಂದ ತುಂಬಿಸು, ಬಲ ನೀಡು ಸ್ವಾಮಿ. ಕಳೆದುಕೊಂಡಿರುವಂತ ಆ ನಿಧಿ ನಿಕ್ಷೇಪಗಳ, ಕಳೆದುಕೊಂಡಿರುವಂತ ಸೌಭಾಗ್ಯದ ದಿನಗಳನ್ನ ಮರಳಿ ಕಾಣುವಂತೆ ಮಾಡು. ಮತ್ತು ಇರ್ತಕ್ಕಂಥ ಸೈತಾನನ ಕುತಂತ್ರಗಳು, ಸೈತಾನನ ಕಾರ್ಯಗಳು ಬಿಟ್ಟು ಹೋಗುವಂತೆ ಮಾಡು. ನಿನ್ನ ಕಾರ್ಯವು ಅದ್ಭುತವಾಗಿ ನಮ್ಮ ಸಭೆಗಳಲ್ಲಿ, ನಮ್ಮ ವಿಶ್ವಾಸಿಗಳಲ್ಲಿ ಸ್ವಾಮಿ ಎದ್ದು ಕಾಣಲಿಕ್ಕೆ ಅವನು ಇಲ್ಲಿ ಕೂಡಿ ಬಂದಿರುವಂಥವರೊಂದಿಗೆ ನೀನು ಮಾತನಾಡದೇವ. ಮಾತ್ರವಲ್ಲ, ಅದ್ಭುತ ಕಾರ್ಯಗಳಲ್ಲಿ ಯಾರ್ಯಾರು ನಿರೀಕ್ಷಿಸ್ತಾ ಇದ್ದಾರೋ ಮತ್ತು ಯಾರ್ಯಾರು ಅವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕುಟುಂಬವಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ, ಅವರ ಪ್ರಾರ್ಥನೆಗಳನ್ನು ಕೇಳು, ಅವರ ಬಿಡುಗಡೆಯ ಆಶೀರ್ವಾದವನ್ನು ನೀಡಿ ಈ ದಿನ ಮಾತಿನ ವಿಷಯದ ಐನವರು ನೀಡ್ತಾ ಇರುವಂಥ ವಾಕ್ಯದ ಮೂಲಕವಾಗಿ ನೀನು ಮಾತನಾಡು. ಅವರ ಜೀವನಗಳನ್ನು ಉಂಟು ಶಾಪ ಪಾಪಗಳನ್ನು ತೆಗೆದುಹಾಕಿ ನಿನ್ನ ಸನ್ನಿಧಿಯ ಅಭಿವೃದ್ಧಿ, ಸಮೃದ್ಧಿ, ಆರೋಗ್ಯ, ಹಸಿರು ಹುಲ್ಲುಗಾವಲನ್ನು ಅನುಭವಿಸುವಂತೆ ಮಾಡು. ಕಾನಾನಿನ ಆ ಸೌಭಾಗ್ಯವನ್ನ, ಆ ಹೊಸ ಜೀವನದ ಆ ಸೌಭಾಗ್ಯವನ್ನ ಈ ಸಭೆ ಅನುಭವಿಸುವಂತೆ ಮಾಡು. ಬೇಡುವಂತಹ ವಿಜ್ಞಾಪನೆಗಳನ್ನ ನಜರೇತಿನ ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಬರಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡುಗಳಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ಈ ದಿನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ದೇವರ ವಾಕ್ಯದ ಭಾಗವು ಶ್ರೀ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 30 ವಚನಗಳವರೆಗೆ. Gospel according to St. Mark chapter 7 verses from 24 to 30. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 30 ವಚನಗಳವರೆಗೆ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿಂದ ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡನು. ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗನಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯ ಮತದವಳು, ಸುರುಪೋಯಿನಿಕ್ಕೆಲವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮನೆಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದರು. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ. ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳು ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಆತನು ಈ ಮಾತನ್ನು ಹೇಳಿದ್ದರಿಂದ, ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ, ಹೋಗುವುದು. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆಯ ಮೇಲೆ ಮಲಗಿದ್ದಳು, ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು ಎಂಬ ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಲೋಕದ ತಂದೆಯಾದ ದೇವರು ಈ ಲಾಕ್ಡೌನ್ ಮುಗಿದ ನಂತರ ಈ 2ನೆಯ ಆರಾಧನೆಯಲ್ಲಿ ಕೂಡಿ ಬರುವ ವಾಕ್ಯವನ್ನ ಪರಲೋಕದ ತಂದೆಯಾದ ದೇವರು ನಮ್ಮ ಸಭೆಯ ಕುಟುಂಬ ಮಕ್ಕಳಿಗೆ ನೀಡಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ. ಮತ್ತು ಆರಾಧನೆಗೆ ಬರುವಂತವರು ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಅದನ್ನು ನೀವು ಮೇಂಟೈನ್ ಮಾಡಬೇಕು. ಮಾತ್ರವಲ್ಲದೆ ಮಾಸ್ಕ್ಗಳನ್ನು ಹಾಕ್ಕೊಳ್ಬೇಕು. ಆ ಕೊನೆಯ ಭಾಗಕ್ಕೆ ಕುಳಿತುಕೊಂಡ್ರೆ ನಡುವೆ ಒಬ್ಬರು ಮತ್ತು ಆಚೆಯ ಕಡೆ ಒಬ್ಬರು ಕುಳಿತುಕೊಳ್ಬೇಕು. ಇದನ್ನು ಸಾಕಾರ ಮಾಡಲು ಕರ್ತನು ನಮ್ಮ ಆರಾಧನೆಗಳನ್ನು ಮುಂದುವರಿಸುವಾತನಾಗಿದ್ದಾನೆ. ಈ ಆರಾಧನೆಯಲ್ಲಿ ಯಾರಾದರೂ ಹೊಸದಾಗಿ ಈ ದಿನ ಮೆಥಡಿಸ್ಟ್ ಕೇಂದ್ರ ಸಭೆಯ ಸದಸ್ಯರೊಂದಿಗೆ ಆರಾಧನೆ ಮಾಡಲು
ಬಂದಿರುವುದಾದರೆ, ಹೊಸದಾಗಿ ಆರಾಧನೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವುದಾದರೆ, ದಯವಿಟ್ಟು ಎದುರಿಸಿಕೊಳ್ಳುವುದಾದರೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತ ಮಾಡುವುದಾಗಿದ್ದಾರೆ. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆರಾಧನೆಯ ಆಶೀರ್ವಾದಗಳು ನಿಮ್ಮೆಲ್ಲರಿಗೆ ದೊರಕಲೆಂಬುದಾಗಿ ಪ್ರಾರ್ಥಿಸುವುದಾಗಿದ್ದೇನೆ. ಕಳೆದ ಭಾನುವಾರದ ಆರಾಧನೆ ಕಾಣಿಕೆಯು 40,880 ರೂಪಾಯಿಗಳು. ಮತ್ತು ಈಗಾಗಲೇ ನಿಮ್ಮೆಲ್ಲರಿಗೆ ತಿಳಿದ ಪ್ರಕಾರ ನಮ್ಮ ಈ ಕೋವಿಡ್-19 ಆರಾಧನೆಗಳು 2 ಫೇಸ್ನಲ್ಲಿ, 2 ಗುಂಪುಗಳಲ್ಲಿ ಜರುಗಿಸಲ್ಪಡುತ್ತದೆ. ಮೊದಲನೆಯದು 8:30ಯಿಂದ 9:30, ಎರಡನೆಯದು 10ರಿಂದ 11 ಗಂಟೆ. ಈ ಸಮಯಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವ ಆರಾಧನೆಗಳಲ್ಲಿ ನಿಮಗೆ ಅನುಕೂಲವಾಗ್ತದೋ ಅನುಕೂಲ ಮಾಡಿಕೊಳ್ಳಿ. ಅಥವಾ ಎರಡನೇದಾಗಿ ನಿಮಗೆ ಈಗಾಗಲೇ ವಾಟ್ಸಪ್ನಲ್ಲಿ ಕೂಡ ಏರಿಯಾಗಳ ಪ್ರಕಾರವಾಗಿ ಆ ಗ್ರೂಪ್ಗಳನ್ನು ಮಾಡಿದ್ದಾರೆ. ಆ ಗ್ರೂಪ್ಗಳ ಪ್ರಕಾರವಾಗಿ ಬಂದು ಕೂಡ ನೀವು ದೇವರ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಬಹುದು, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಮೂರನೇದಾಗಿ, ಇನ್ನು ನಿಮ್ಮ ಟೈಪ್ ಬುಕ್ಗಳಲ್ಲಿ ಅನೇಕ ಪೇಜ್ಗಳು ಖಾಲಿ ಇವೆ. ಈ ವರ್ಷದಲ್ಲ, ಜನವರಿಯಿಂದಲ್ಲ, 2019 ಕೂಡ ಖಾಲಿ ಇವೆ. 18, 17 ಕೂಡ ಖಾಲಿ ಇದೆ. ಪ್ಲೀಸ್, ಕರ್ತನಿಗೆ ಕೊಟ್ಟರೆ ನಿಮಗೆ ಯಾರಿಗೂ ಕಡಿಮೆ ಆಗುವುದಿಲ್ಲ. ನೀವು ಕೊಟ್ಟು ನೋಡ್ರಿ, ಮಲಕಿಯ 3:10 ನೋಡ್ರಿ, ನೀವು ಮನೆಗೆ ಹೋಗಿ ನೋಡ್ರಿ, ಕೊಟ್ಟು ನೋಡ್ರಿ, ಕರ್ತನ ಆಶೀರ್ವಾದ ನೀವು ಅನುಭವಿಸ್ತೀರಿ. ಕರ್ತನು ನಿಮಗೆ ತನ್ನ ಪರಲೋಕದ ಶ್ರೀಮಂತಿಕೆಯನ್ನು ಕೊಡ್ತಾನೆ. ಅದನ್ನು ಅನುಭವಿಸಲು ನಿಮಗೆ ಕಾರ್ಯ ನೀಡುವವರಾಗಿದೆ. ಹಲವು ಕಾಣಿಕೆಗಳನ್ನು ಸಮರ್ಪಣೆ ಮಾಡಿದ್ದಾರೆ. ದಿವಂಗತರಾಗಿರುವಂತ ಮಿಸ್ಟರ್ ಎಡ್ವರ್ಡ್ ಬರ್ನ ಅವರ ಜ್ಞಾಪಕಾರ್ಥವಾಗಿ ಮಿಸ್ ಸೃಷ್ಟಿ, ಡಾಕ್ಟರ್ ಆಫ್ ಮಿಸ್ಟರ್ ರಾಬಿನ್ ಬಂಡಿಯವರು ಕರ್ತನು ಆ ಹಿರಿಯರಿಗೆ ಕೊಟ್ಟಂತಹ ಸೌಭಾಗ್ಯದ, ಪರಲೋಕ ರಾಜ್ಯದ ಆ ಸೌಭಾಗ್ಯವನ್ನು ನೆನಪು ಮಾಡಿಕೊಳ್ಳುತ್ತಾ, ಆ ಹಿರಿಯರು ಬಿಟ್ಟು ಹೋದಂಥ ಆ ಮಾದರಿಯ ಜೀವಿತವನ್ನು ನೆನಪು ಮಾಡಿಕೊಳ್ಳುತ್ತಾ ಕರ್ತನ ಸಮ್ಮುಖದಲ್ಲಿ ದೇವರ ಸನ್ನಿಧಿ $1,000 ಕಾಣಿಕೆಯಾಗಿ ತಂದು ಸಮರ್ಪಣೆ ಮಾಡಿದ್ದಾರೆ. ತಂದೆಯಾದ ದೇವರು ಅವರ ಒಂದು ಆ ನೋವುಗಳನ್ನು ತೆಗೆದುಹಾಕಿ, ಆ ಧೈರ್ಯ, ಅವರು ಬಿಟ್ಟು ಹೋದಂಥ ಮಾದರಿಯ ಜೀವಿತದಲ್ಲಿ ತಂದೆ ತಾಯಿಗಳನ್ನು ಮತ್ತು ಒಡಹುಟ್ಟಿದವರನ್ನ, ಆ ಮಕ್ಕಳನ್ನು ಕೂಡ ಆಶೀರ್ವದಿಸಲಿ ಪ್ರಾರ್ಥಿಸುವುದಾಗಿದೆ. ಹಾಗೆಯೇ ಮಿಸ್ ರೇಮಾ, ಡಾಕ್ಟರ್ ಆಫ್ ಸುದೀಪ್ ಕರ್ವಿ, ಇವರು ಲಂಡನ್, ಕೆನಡಾದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಮೊಟ್ಟ ಮೊದಲಿಗೆ ದೊರೆತಂತ ಸಂಬಳದಲ್ಲಿ $5,000 ಕೋವಿಡ್-19 ರಿಲೀಫ್ ಫಂಡ್ಗಾಗಿ ಕೊಟ್ಟಿದ್ದಾರೆ. ತಂದೆಯಾದ ದೇವರು ರೇಮಾ, ಡಾಕ್ಟರ್ ಆಫ್ ಸುದೀಪ್ ಕರ್ವಿ ಅವರನ್ನು ಕೂಡ ಆಶ್ರಯಿಸಿ, ತಂದೆ ತಾಯಿಗಳನ್ನು ಕೂಡ ಅವರ ಜಾಬ್ಗಳನ್ನು ಕೂಡ ಆಶ್ರಯಿಸುವುದಾಗಿ ಪ್ರಾರ್ಥಿಸುವುದಾಗಿದೆ. ಒಂದು ಪ್ರಾಮುಖ್ಯವಾಗಿ ಒಂದು ವಿಶೇಷವಾದಂತಹ ಪ್ರಕಟಣೆ ಸವಿತ್ರಿಯ ಕುರಿತಾಗಿ. ಹಲವು ವರ್ಷಗಳಿಂದ ಸಮಾಧಿಗೆ ಹೋಗುವಂತೆ, ಯಾಕಂದರೆ ಇದು ಅನೇಕರಲ್ಲಿ ಕ್ವಶನ್ ಇರುವುದರಿಂದ ಅದನ್ನು ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹಲವು ವರ್ಷಗಳಿಂದ, ಸುಮಾರು 50 ವರ್ಷಗಳಿಂದ ಅಥವಾ 25 ವರ್ಷಗಳಿಂದ $1500 ಕೊಟ್ಟು ಸಮಾಧಿ ಮಾಡ್ತಾ ಇದ್ದೇವೆ. ಅದನ್ನ ಸಿಮೆಟ್ರಿಯನ್ನ ಮೇಂಟೈನ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿದ್ದೇವೆ. ಆತನಿಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇದ್ದೇವೆ. ಅದು ದೇವಪಾತ್ರ ಈಗ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಪ್ರತಿ ತಿಂಗಳು ಆತನಿಗೆ ಸಂಬಳ ಕೊಡಬೇಕು ಮತ್ತು ಅದನ್ನು ಮೇಂಟೈನ್ ಮಾಡಬೇಕು. ಮತ್ತು ಜೊತೆಗೆ 2 ಇಂಗ್ಲಿಷ್ ಮತ್ತು ಇಂಡಿಯನ್ ಸಿಮೆಟ್ರಿಯಲ್ಲಿ ಇಷ್ಟು ವರ್ಷಗಳವರೆಗೆ 70 ವರ್ಷ ಆದರೂ ಕೂಡ ಅಲ್ಲಿ ಕರೆಂಟಿನ ಫೆಸಿಲಿಟಿ ಇರಲಿಲ್ಲ, ನೀರಿನ ಫೆಸಿಲಿಟಿ ಇರಲಿಲ್ಲ. ಆದ್ದರಿಂದ ಸುಮಾರು 300 ಮೀಟರ್ ದೂರದಿಂದ ಆ ಕೇಬಲ್ ಅನ್ನು ಹಾಕಿಕೊಂಡು ಮತ್ತು ನೀರಿನ ಫೆಸಿಲಿಟಿಗಳನ್ನು, ವಾಟರ್ ಟ್ಯಾಪ್ಗಳನ್ನು ಕೂಡ ಮಾಡಿದೆ. ಈ ಫೆಸಿಲಿಟಿ ಅಲ್ಲಿ ಹೋದಾಗ ನಾನು ಕೂಡ ಅನೇಕ ಸಾರಿ ನೋಡ್ತಾ ಇದ್ದೇನೆ. ಎಲ್ಲರೂ ಸಭೆ ಸಮಾಧಿಗೆ ಬಂದಾಗ ಭಕ್ತಿಗಳನ್ನು ಕೈ ತೊಳ್ಕೊಳ್ಳುವಂತಹ ಪರಿಸ್ಥಿತಿಗಳನ್ನ ಈಗೆಲ್ಲ ಮಾಡರ್ನೈಸ್ ಆಗ್ತಾ ಇರುವಾಗ ನಾವು ಭಕ್ತಿ ಕೈ ತೊಳ್ಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ಇರಬಾರ್ದು. ಇದನ್ನು ಮನೆಗಳು
ಟ್ಯಾಂಕ್ ಇಂಡಿಯನ್ ಸಿಮೆಂಟ್ನಲ್ಲಿ ಕೂಡ ಟ್ಯಾಪ್ಗಳಿವೆ. ಮಾತ್ರವಲ್ಲದೆ ಇಂಗ್ಲಿಷ್ ಸಿಮೆಂಟ್ನಲ್ಲಿ ಟ್ಯಾಂಕ್ ಕೂಡ ಮೋಟರ್ ಕೂಡ ಎಲ್ಲ ಫಿಕ್ಸ್ ಮಾಡಿದೆಯಾಗಿದೆ. ಮೊನ್ನೆ ಇಲ್ಲಿ ಕನ್ನಡ ಸಿಮೆಂಟ್ರಿಯಲ್ಲಿ ಇಂಡಿಯನ್ ಸಿಮೆಂಟ್ರಿಯಲ್ಲಿ ಆ ಇಲಿಗಳಿಗೆ ಕೂಡ ಆ ಕೇಬಲ್ಗಳನ್ನು ಕೂಡ ಕಚ್ಚಿ ಹಾಕಿದೆ. ಸೊ ಇಂಥ ಸಮಸ್ಯೆಗಳನ್ನ ತೆಗೆದು ಹಾಕುವುದಕ್ಕೋಸ್ಕರವಾಗಿ 1,500 ಇರುವಂತದ್ದನ್ನ ಅಲ್ಲಿನ ಖರ್ಚುಗಳಿಗೋಸ್ಕರವಾಗಿ ಅಲ್ಲಿನ ಮೇಂಟೆನೆನ್ಸ್ ಮಾಡುವುದರ ಸಮಾಧಿಯನ್ನು ಮೇಂಟೈನ್ ಮಾಡುವುದಕ್ಕೋಸ್ಕರವಾಗಿ ಮತ್ತು ಸಂಬಳ ಅಲ್ಲಿನವರಿಗೆ ಕಾಯುವಂತವರಿಗೆ ಸಂಬಳ ಕೊಡುವುದಕ್ಕಾಗಿ 3,000 ಅಂದರೆ 1,500 ರೂಪಾಯಿ ಹೆಚ್ಚಿಗೆ ಮಾಡಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಸಂಗತಿ ನಿಮ್ಮ ಮನಸ್ಸಿನಲ್ಲಿ ಕ್ಲಿಯರ್ ಆಗಿರಲಿ ಎಂಬುದಾಗಿ ನಾವು ನಿಮಗೆ ತಿಳಿಸುವುದಾಗಿದೆ. ಮತ್ತು ಇನ್ನೊಬ್ಬರು ಜನ್ಮದಿನದ ನಿಮಿತ್ತವಾಗಿ ಸಂದೀಪ್ ಎಸ್ ಯರಸರವಿ ಅವರು ಜನ್ಮದಿನದ ನಿಮಿತ್ತವಾಗಿ 500 ರೂಪಾಯಿಗಳನ್ನ ಕಾಣಿಕೆಯಾಗಿ ಸಮರ್ಪಿಸಿದ್ದಾರೆ. ತಂದೆಯಾದ ದೇವರು ಅವರನ್ನು ಕೂಡ ಆಶೀರ್ವದಿಸಲಿ. ಇಂದು ಈ ವಾರದಲ್ಲಿ ಜನ್ಮದಿನವನ್ನು ಕಾಣುವಂತವರ ಹೆಸರುಗಳು ಈ ರೀತಿಯಲ್ಲಿವೆ. ದಿನಾಂಕ 18/7 ಮಿಸ್ಟರ್ ಡೇವಿಡ್ ವೈ ಕರವಾಡೆ, ಮಿಸ್ಟರ್ ಸಂದೀಪ್ ಎಸ್ ಯರಸರವಿ. 19/7 ಮಿಸ್ಟರ್ ಸಾಮುವೆಲ್ ಆರ್ ರೂಪರ್, ಮಿಸ್ಟರ್ ವಿಜಯ್ ಕುಮಾರ್ ಜೆ ಕೌಜಲಗಿ, ಮಿಸ್ಟರ್ ಉಜ್ವಲ್ ಎ ಅರಳಿಕಟ್ಟಿ. ದಿನಾಂಕ 20/7 ಮಿಸ್ಟರ್ ಪೌಲ್ರಾಜ್ ಎಚ್ ಮಾರಿಯಾ, ಮಿಸಸ್ ಅರುಣ ಎಸ್ ಮಾರಿಯಾ, ಮಿಸಸ್ ಜರ್ಸಿ ಡಬ್ಲ್ಯೂ ಭವಾನೆ, ಮಿಸಸ್ ಸ್ನೇಹ ಸಂತೋಷ್ ತಮ್ಮಣ್ಣ. ದಿನಾಂಕ 21/7 ಮಿಸಸ್ ಕಮಲಮ್ಮ ಡಿ ಕೆಳಗಿನ ಮನೆ, ಮಿಸಸ್ ಶಾಂತಾ ಎ ಗಾರದವರ್, ಮಿಸ್ಟರ್ ಡ್ಯಾನಿಯಲ್ ನವೀನ್ ಟಿ ಸುನಾಥ್ ಕುಮಾರ್, ಡೇವಿಡ್ ಡ್ಯಾನಿಯಲ್ ಎ ಬೂದಿಹಾಳ್, ಮಿಸ್ಟರ್ ರಾಜೇಶ್ ಚಿತ್ರಗ, ಮಿಸಸ್ ಟೀನಾ ಸಂಗಮ್. ದಿನಾಂಕ 22/7 ಮಿಸ್ಟರ್ ವಿಶಾಲ್ ಡಬ್ಲ್ಯೂ ಕುಶಾಲ್, ಮಿಸ್ಟರ್ ಜಸ್ಮನ್ ಜಾರ್ಜ್ ವಿ ಮೋಸಸ್, ಮಿಸ್ಟರ್ ಜಾನಶ್ರೀ ಡಿ ಮಮದಾಪುರ್, ಮಿಸ್ಟರ್ ಬಸವರಾಜ್ ಜಾಧವ್, ಮಿಸಸ್ ಬಿಜಿತ್ ಜೆ ಮೋಸಸ್, ಮಿಸ್ಟರ್ ಜಾನಶ್ರೀ ಕತ್ತಿಮನಿ, ಮಿಸಸ್ ಸುಷ್ಮಾ ಸಿ ಹುಲಿಕವಿ, ಹನುಕ್ ಮಹಾದೇವ್. 23/7 ಮಿಸ್ಟರ್ ಶ್ಯಾಮ್ ಸುಂದರ್ ಪೂಜಾ, ಮಾಸ್ಟರ್ ಎಲೋನಿಯರ್ ಸನ್ ಆಫ್ ಮ್ಯಾನುವೆಲ್ ರೊಸಾರಿಯೋ. ಒಂದು ವೇಳೆ ಆರಾಧನೆಯಲ್ಲಿ ಜನರನ್ನ ಕಾಣುವವರು ಇರುವುದಾದರೆ ದಯವಿಟ್ಟು ನಿಂತುಕೊಳ್ಳುವುದಾದರೆ ಕರ್ತನ ನಾಮದಲ್ಲಿ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ನಿಮಗೆ ಶುಭ ಕೊಡುವುದಾಗಿದೆ. ಕರ್ತನು ನಿಮ್ಮನ್ನ ಈ ಮುಂಬರುವ ದಿವಸಗಳ ಅದ್ಭುತವಾದಂತಹ ರೀತಿಯಲ್ಲಿ ಆಶೀರ್ವದಿಸಲಿ. ಇಡೀ ಸಭೆಯ ಆಶೀರ್ವಾದ ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಸಭೆಯ ಅನೇಕ ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳನ್ನು, ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಬಂದಾಗ ನೀನು ನಂಬಿಕಸ್ಥನಾದ ದೇವರಲ್ಲಿ ವಂದನೆ ಹೇಳ್ತಾರೆ. ಅನೇಕ ಮಕ್ಕಳು ನಿನ್ನ ಒಂದು ಹಸ್ತದ ಮೂಲಕವಾಗಿ ನೂತನ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಜನ್ಮದಿನವನ್ನು ಕಾಣುತ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಸಭೆಯಾಗಿ ನಿನ್ನ ಉಪಕಾರ ಸ್ತುತಿ ಸಮರ್ಪಣೆ ಮಾಡ್ತಾರೆ. ತಂದೆ ಮಗ ಪರಿಶುದ್ಧಾತ್ಮನೇ, ಯಾರ್ಯಾರನ್ನು ಜನ್ಮದಿನಗಳನ್ನು ಕಾಣುತ್ತಾ ಇದ್ದಾರೋ ಅವರನ್ನು ವಿಶೇಷವಾಗಿ ಪ್ರತಿಷ್ಠೆ ಮಾಡು. ಅವರ ಜೀವಿತದಲ್ಲಿ ದೀರ್ಘಾಯುಷ್ಯವನ್ನು ನೀಡು. ಶಾಂತಿ ಸಮಾಧಾನವನ್ನ, ಅಭಿವೃದ್ಧಿ ಸಮೃದ್ಧಿಯನ್ನ, ಅವರ ಸರಹದ್ದುಗಳನ್ನು ಕೂಡ ವಿಸ್ತರಿಸು. ಕೃಪೆಯು ಶಾಂತಿಯು ಸಮಾಧಾನ ಅವರುಂಟಾಗಲಿ. ಸಭೆಯ ಆಶೀರ್ವಾದವು ಅವರ ಜೀವಿತದಲ್ಲಿ ಉಂಟಾಗಲಿ. ನೀನು ಮಾಡಿರುವ ಉಪಕಾರವನ್ನು ನೆನಪು ಮಾಡಿಕೊಂಡು ನಿನ್ನ ಸನ್ನಿಧಿಯಲ್ಲಿ ಉಪಕಾರ ಸಮರ್ಪಿಸುವಂತ ಮನಸ್ಸನ್ನ ಅವರಿಗೆ ಅನುಗ್ರಹಿಸು. ಸದಾಕಾಲ ನಿನ್ನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳುವಂತ ಮನಸ್ಸಲ್ಲಿ ಆ ಮೂಲಕವಾಗಿ ಈ ಓದಲ್ಪಟ್ಟಂತ ಪ್ರತಿಯೊಬ್ಬರನ್ನು ಕೂಡ ಕರುಣಿಸಿ ಕಾಪಾಡು. ಅವರ ಮನೆಗಳಲ್ಲಿ ಕೃಪೆಯು ಸದಾಕಾಲ ನೆರವೇರಲಿ. ಯೇಸುವಿನ ಒಂದು ನಾಮದಲ್ಲಿ ಭೇಟಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯವನ್ನು ಆಲಿಸುವ ಸಮಯ. ಕರ್ತನು ನಿಮ್ಮೊಂದಿಗೆ ಮಾತನಾಡಲಿ. ಆ ವಾಕ್ಯವನ್ನು ಕೇಳಿ ನಿಮ್ಮ ಹೃದಯಗಳನ್ನು, ನಿಮ್ಮ ಜೀವಿತಗಳನ್ನು, ನಿಮ್ಮ ಭಾವಗಳನ್ನು ಮುಟ್ಟಲಿ. ಈ ಸಂದರ್ಭದಲ್ಲಿ ನಮ್ಮ ಮನದಲ್ಲಿರುವಂತಹ ರೆವರೆಂಡ್ ಮಾರ್ಟಿನ್ ಅಭಿಷೇಕಯ್ಯನವರು ಒಂದು ನಮಗೆ ದೈವ ಸಂದೇಶವನ್ನು ನೀಡಲಿದ್ದಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಿತ್ಯ ಜೀವದ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗುವ ಹಾಗೆ ನಮ್ಮ ಶಿರಗಳನ್ನು ಬಾಗಿಸಿ ಕರ್ತನ ಆಶೀರ್ವಾದಕ್ಕಾಗಿ, ಕರ್ತನ ವಾಕ್ಯದ ಗುಣಾರ್ಥಗಳನ್ನು ತಿಳಿದುಕೊಳ್ಳುವಂತ ಹೃದಯವು ನಮಗೆ ಅನುಗ್ರಹ ಮಾಡುವಂತೆ
ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಿನ್ನ ನಿತ್ಯ ಜೀವನ ವಾಕ್ಯಗಳನ್ನ ಧ್ಯಾನ ಮಾಡುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು ಕರ್ತನೇ. ಕತ್ತಲೆಯ ಜೀವಿತದಿಂದ ಬೆಳಕಿನ ಜೀವಿತದ ಕಡೆಗೆ ನಡೆಯುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು. ಅಪನಂಬಿಕೆಯಿಂದ ನಂಬಿಕೆಯ ಕಡೆಗೆ ಸಾಗುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು ಕರ್ತನೇ. ಅತಿ ಶ್ರೇಷ್ಠವಾದ ಪರಿಶುದ್ಧವಾದ ಸ್ಥಳದಲ್ಲಿ ಈ ಉದಯ ಕಾಲದಲ್ಲಿ ನಿಂತುಕೊಂಡು ನಿನ್ನ ವಾಕ್ಯವನ್ನು ಹಂಚುವಂತ ನನ್ನನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ನೀನು ತಾನೇ ನನಗೆ ಪ್ರತಿಷ್ಠೆ ಮಾಡಿದೆ ಕರ್ತನೆ. ನನ್ನೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದ ಗುಣಾರ್ಥಗಳನ್ನು ನನಗೆ ತಿಳಿಯಪಡಿಸು. ನನ್ನ ಮುಖಾಂತರವಾಗಿ ನೀನು ನಿನ್ನ ಮಕ್ಕಳೊಂದಿಗೆ ಮಾತನಾಡಿ ನಿನ್ನ ವಾಕ್ಯದ ಸಂಕಲ್ಪವನ್ನು ಪೂರೈಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಈ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಂತ ನಿಮ್ಮೆಲ್ಲರಿಗೆ ದೇವರಿಂದಾದಂತಹ ಶಾಂತಿಯು, ಸಮಾಧಾನವು, ಆತನ ಪ್ರೀತಿಯು ಅನುಗ್ರಹವಾಗಲಿ ಎನ್ನುವಂಥದ್ದು ನಾನು ಬಯಸುವಂತವನಾಗಿದ್ದೇನೆ. ತಿರುಗಿ ಲಾಕ್ಡೌನ್ ಆದ ನಂತರ ಎರಡನೆಯ ವಾರದ ಪರಿಶುದ್ಧ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಪ್ರಿಯವಾದವರೇ, ಇದು ದೇವರು ತಾನೇ ಕೊಟ್ಟಂತ ಒಂದು ಸುದೈವ ಅವಕಾಶವು ಎಂದು ನಾವು ಭಾವಿಸುತ್ತಾ ಆತನ ಸನ್ನಿಧಿಯಲ್ಲಿ ಮಾಡುವ ಈ ಆರಾಧನೆಯು, ಆತನಿಗೆ ಸಲ್ಲಿಸುವ ಆರಾಧನೆಯ ನಮ್ಮ ಯಜ್ಞವು ಕರ್ತನಿಗೆ ಮೆಚ್ಚುಗೆಯಾಗಿರಲಿ ಮತ್ತು ನಮ್ಮ ಹೃದಯದ ಸಂಕಲ್ಪವು ಆತನಿಗೆ, ನಮ್ಮ ಆಲೋಚನೆಗಳು ಆತನಿಗೆ ಮಹಿಮೆ ತರುವಂತದ್ದಾಗಿರಲಿ ಎಂದು ನಾನು ಭಾವಿಸುವಂತವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯವಾದವರೇ, ಓದಲ್ಪಟ್ಟಿರತಕ್ಕಂಥ ಪರಿಶುದ್ಧ ವಾಕ್ಯದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 24ರಿಂದ 30ರವರೆಗೆ ಒಂದು ಪ್ರಾಮುಖ್ಯವಾದಂತಹ ಒಂದು ಸಂಗತಿಯ ಕುರಿತಾಗಿ ಇಲ್ಲಿ ನಾವು ಓದಿದ್ದೇವೆ. ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಕೂಡ ಸ್ವಸ್ಥತೆಯ ಕುರಿತಾಗಿ ಅಸಾಧ್ಯವಾದಂತಹ
ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ಒಂದು ಸ್ವಸ್ಥತೆಯ ಸಂಗತಿಯಲ್ಲಿ, ಅದೇ ಒಂದು ಸ್ವಸ್ಥತೆಯ ಸಂಗತಿಯಲ್ಲಿ ನಾವು ಈ ದಿವಸವೂ ಕೂಡ ಒಂದು ಡಿಫರೆಂಟ್ ಆದಂತ ಒಂದು ಅಪ್ರೋಚ್ ಅನ್ನ ಈ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅ ಡಿಫರೆಂಟ್ ಅಪ್ರೋಚ್ ಟು ಹೌ ಗಾಡ್ ಕ್ಯಾನ್ ಬಿ ಪ್ಲೀಸ್ಡ್. ಯಾವ ರೀತಿಯಲ್ಲಿ ತಂದೆಯಾದ ದೇವರು ಆತನು ಮಹಿಮೆ ಹೊಂದುತ್ತಾನೆ ಎನ್ನುವಂಥದ್ದರ ಕುರಿತಾಗಿ ಎನ್ನುವಂಥದ್ದನ್ನ ಈ ಒಂದು ವಾಕ್ಯದಲ್ಲಿ ನಾವು ತಿಳಿದುಕೊಂಡವರಾಗಿರ್ತೇವೆ. ಪ್ರಿಯವಾದವರೇ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 30 ಮತ್ತು ಈ ಸಿನಾಪ್ಟಿಕ್ ಗಾಸ್ಪಲ್ ಅಲ್ಲಿ ಮತ್ತಾಯ, ಮಾರ್ಕ ಮತ್ತು ಲೂಕ ಈ ಸುವಾರ್ತೆಗಳಲ್ಲಿ 2 ಸುವಾರ್ತಿಕರು ಇದರ ಕುರಿತಾಗಿ ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 28ರವರೆಗೆ ನೀವು ಓದುವಾಗಲೂ ಕೂಡ ಕಾನಾನ್ಯ ಸ್ತ್ರೀಯ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರತಕ್ಕಂಥದ್ದು. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 30ರವರೆಗೆ ನೀವು ಧ್ಯಾನಿಸುವಾಗ ಇಲ್ಲಿ ಸುರೋಪೋಯಿನಿಕ್ಯರವಳು ಈ ಒಬ್ಬ ಹೆಣ್ಣು ಮಗಳ ಕುರಿತಾಗಿ, ಸೈರೋಫಿನಿಷಿಯನ್ ವುಮನ್ ಈ ಹೆಣ್ಣು ಮಗಳ ಕುರಿತಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಈ ದಿವಸ ನನ್ನ ಸಂದೇಶದ ತಿರುಳು ಒಂದು ಟಿಪಿಕಲ್ ಆಗಿ ನಾನಿಟ್ಟಿದ್ದೇನೆ. ಅದೇನೆಂದರೆ ಇಟ್ ಈಸ್ ಯು, ಅದು ನೀನು ಎನ್ನುವುದಾಗಿ. ಇಟ್ ಈಸ್ ಯು, ಅದು ನೀನು ಎನ್ನುವುದಾಗಿ. ಕರ್ತನಲ್ಲಿ ಪ್ರಿಯವಾದವರೇ, ಈ ವಾಕ್ಯದ ಕಡೆಗೆ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಕಳೆದ ಸೇವೆಯ ಅವಧಿಯಲ್ಲಿ ನಾನು ಮಾಡಿದಂತಹ ಸೇವೆಯ ಸ್ಥಳದಲ್ಲಿ ಒಬ್ಬ ಹೆಣ್ಣು ಮಗಳು ಆಕೆಯ ಮದುವೆಯಾದ ನಂತರ ಮಕ್ಕಳಿಗಾಗಿ ಆಕೆಯು ಅಪೇಕ್ಷಿಸುವಂತದ್ದನ್ನ ಆ ಹೆಣ್ಣು ಮಗಳು ದಿನಾಲು ಪ್ರತಿ ಭಾನುವಾರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಣ್ಣೀರನ್ನ ಹಾಕುತ್ತಾ ಆಕೆ ಪ್ರಾರ್ಥಿಸುವಾಗ ಆ ಹೆಣ್ಣು ಮಗಳಿಗೆ ಮಕ್ಕಳು ಇಲ್ಲದ ಕಾರಣದಿಂದ ಗಂಡನಿಂದಲೂ ಕೂಡ, ಗಂಡನ ಕುಟುಂಬದವರಿಂದಲೂ ಕೂಡ ನಿಂದನೆಯನ್ನ ಆಕೆ ಸದಾಕಾಲ ಅನುಭವಿಸುತ್ತಾ ಕಷ್ಟದಲ್ಲಿ ಕಣ್ಣೀರುಗಳಲ್ಲಿ ಆಕೆಯು ಪ್ರಾರ್ಥಿಸುತ್ತಿರುವಾಗ ತಂದೆಯಾದ ದೇವರು ಆಕೆಯ ಜೀವನದಲ್ಲಿ ಒಬ್ಬ ಗಂಡು ಮಗನನ್ನ ತಂದೆಯಾದ ದೇವರು ಅನುಗ್ರಹ ಮಾಡುತ್ತಾನೆ. ಆ ಜನ್ಮವನ್ನ ತಾಳಿದಂತ ಮಗುವಿಗೆ ತಿರುಗಿ ಮತ್ತೊಂದು ಕಷ್ಟ. 2 ಕಿಡ್ನೀಸ್ಗಳು ಫೇಲ್ ಆಗಿರ್ತಕ್ಕಂಥದ್ದು. 2 ಕಿಡ್ನೀಸ್ಗಳು ಫೇಲ್ ಆದಂತ ಸಂದರ್ಭದಲ್ಲಿ ಈ ಹೆಣ್ಣು ಮಗಳಿಗೆ ಒಂದೇ ಒಂದು ನೋವು, ಇಂಥ ಮಗು ನನ್ನ ಜೀವನದಲ್ಲಿ ದೇವರಿಗೆ ನೀನು ಕೊಟ್ಟರೆ ಯಾವ ರೀತಿಯಲ್ಲಿ ನನ್ನ ಗಂಡನೊಂದಿಗೆ, ನನ್ನ ಗಂಡನ ಕುಟುಂಬದವರಿಗೆ ನಾನು ಸಂತೋಷದಿಂದ ಜೀವಿಸಬೇಕು ಎನ್ನುವಂತ ಪ್ರಶ್ನೆಯನ್ನು ಹಾಕುವಾಗ ನಾವು ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ಪಾಸ್ಟರಲ್ ಪ್ರೇಯರ್ ಟೈಮ್ ನಲ್ಲಿ ಆಲ್ಟರ್ ಕಾಲ್ ಎನ್ನುವಂತ ಈ ಒಂದು ಪ್ರಾರ್ಥನೆಯನ್ನ ಕೂಡ, ಇನ್ವಿಟೇಷನ್ ಅನ್ನ ನಾವು ಭಕ್ತರಿಗೆ ಕೊಡುವಂತದನ್ನ ಇಲ್ಲಿಯೂ ಕೂಡ ಅನೇಕರು ನೀವು ಅನುಭವಿಸುತ್ತೀರಿ. ಈ ಪಾಸ್ಟರಲ್ ಪ್ರೇಯರ್ ಸಭಾಪಾಲನಾ ಪ್ರಾರ್ಥನೆ ಸಮಯದಲ್ಲಿ ನಾವು ನಿಮಗೆ ಮುಂದೆ ಬಂದು ಮೊಳಕಾಲೂರಿ ಪ್ರಾರ್ಥಿಸಿರಿ ಎಂದು ಅನೇಕ ಸಾರಿ ಇದನ್ನ ನೀವು ಕೂಡ ಗ್ರಹಿಸಿಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಆ ಹೆಣ್ಣು ಮಗಳು ಮುಂದೆ ಬಂದು ಪ್ರಾರ್ಥನೆ ಮಾಡುತ್ತಾ ಕಣ್ಣೀರುಗಳನ್ನು ಹಾಕುತ್ತಾ, ದೇವರೇ ನನ್ನ ಮಗನ 2 ಕಿಡ್ನೀಸ್ಗಳು ಫೇಲ್ ಆಗಿವೆ, ಯಾಕೆ ದೇವರೇ ಇಂಥ ಕಷ್ಟ, ಯಾಕೆ ದೇವರೇ ಇಂಥ ನೋವು ನನ್ನ ಜೀವನದಲ್ಲಿ ನೀನು ಕೊಡುತ್ತಾ ಎಂದು ಆಕೆ ಪ್ರಾರ್ಥಿಸುವಾಗ ಸ್ವಲ್ಪ ದಿವಸಗಳಾದ ನಂತರ ಡಾಕ್ಟರ್ ಹತ್ತಿರಕ್ಕೆ ಹೋಗ್ತಾಳೆ. ಡಾಕ್ಟರ್ ಅವರು ಹೇಳಿದರು, ಸ್ವಲ್ಪ ದಿವಸಗಳಲ್ಲಿ ಈ ಮಗನು ತೀರಿ ಹೋಗುತ್ತಾನೆ ಎನ್ನುವುದಾಗಿ. ಬಿಕಾಸ್ ಬೋತ್ ದ ಕಿಡ್ನೀಸ್ ಆರ್ ಫೇಲ್ಡ್. ಈ ರೀತಿಯಲ್ಲಿ ಯಾವ ರೀತಿಯಾದಂತಹ ಅದ್ಭುತಗಳನ್ನ ಆ ಹೆಣ್ಣು ಮಗಳು ಅಪೇಕ್ಷಿಸಬಹುದು ಎನ್ನುವಂಥದ್ದನ್ನ ಇಲ್ಲಿ ನಾವು ನೋಡುವಾಗ, ಪ್ರಾರ್ಥನೆ ಕಣ್ಣೀರಿಟ್ಟು ಮೊಳಕಾಲೂರಿ ಪ್ರಾರ್ಥನೆ 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 ಮಾಡಿದಾಗ ಆಕೆಯು ಅದ್ಭುತವನ್ನ ಕಂಡಳು. ಹೋಗಿ ಡಯಾಗ್ನೋಸ್ ಮಾಡಿದಾಗ 2 ಕಿಡ್ನೀಸ್ಗಳು ಕೂಡ ನಾರ್ಮಲ್ ಆಗಿವೆ.
the body is completely recovered from that disease. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಒಂದು ದಿವಸ ಒಂದು ವೇಳೆ ದೇವರು ನಮ್ಮ ಜೀವನದಲ್ಲಿ ಕೆಟ್ಟದನ್ನೇ ಮಾಡಬೇಕು, ನಮ್ಮ ಜೀವನವು ಕಾಯಿಲೆಯಿಂದಲೇ ತುಂಬಿರಬೇಕು, ನಮ್ಮ ಜೀವನದಲ್ಲಿ ಬರೀ ಕಣ್ಣೀರುಗಳನ್ನೇ ನಾವು ನೋಡಬೇಕು, ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳನ್ನೇ ನಾವು ನೋಡಬೇಕು ಎನ್ನುವಂಥದ್ದನ್ನ ಆಲೋಚನೆ ನಮ್ಮದಾಗಿರುವುದಾದರೆ ದೇವರು ನಮಗೆ ಒಂದು ನಂಬಿಕೆಯನ್ನು ನಮ್ಮ ಹೃದಯದಲ್ಲಿ ಮೂಡಿಸುತ್ತಾನೆ. ಅದೇನೆಂದರೆ ಇಟ್ ಈಸ್ ಯು ಎನ್ನುವುದಾಗಿ, ಅದು ನೀನು ಎನ್ನುವುದಾಗಿ. ಇದರ ಅರ್ಥ we have the power to change the mind of God. ದೇವರ ಮನಸ್ಸನ್ನ ಬದಲಾಯಿಸುವಂತ ಶಕ್ತಿ ದೇವರು ಆತನ ಭಕ್ತರಿಗೆ ನೀಡಿದ್ದಾನೆ ಎನ್ನುವಂಥದ್ದು. ದೇವರ ಮನಸ್ಸನ್ನ ಬದಲಾಯಿಸುವಂತ ಶಕ್ತಿಯಲ್ಲಿ ಕೂತುಕೊಂಡಂತ ಪ್ರತಿಯೊಬ್ಬರಿಗೆ ದೇವರು ಅನುಗ್ರಹ ಮಾಡಿದ್ದಾನೆ. ಒಂದು ವೇಳೆ ನೀನು ಆಗಲಿ ನಿನ್ನ ಮನೆಯವರಾಗಲಿ ಕಷ್ಟದಲ್ಲಿ ಜೀವಿಸುತ್ತಾ ಇರುವುದಾದರೆ, ಒಂದು ವೇಳೆ ನೀನಾಗಲಿ ನಿನ್ನ ಕುಟುಂಬದವರಾಗಲಿ ಅನಾರೋಗ್ಯದಲ್ಲಿ ಜೀವಿಸುತ್ತಾ ಇರುವುದಾದರೆ, ಇದೇ ನನ್ನ ಜೀವನದ ಕೊನೆ, ಇದೇ ನನ್ನ ಕುಟುಂಬದ ಕೊನೆ ಎಂದು ನೀನು ತಿಳಿದುಕೊಳ್ಳುತ್ತಾ ಇರುವುದಾದರೆ, ಈ ಪರಿಶುದ್ಧವಾದ ವಾಕ್ಯವು ನಮಗೆ ಬಲ ನೀಡುತ್ತದೆ. ಯು ಹ್ಯಾವ್ ದ ಪವರ್ ಟು ಚೇಂಜ್ ದ ಮೈಂಡ್ ಆಫ್ ಗಾಡ್. ನಿಮಗೆ ದೇವರು ಆತನ ಮನಸ್ಸನ್ನ ಬದಲಾಯಿಸುವಂತ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾನೆ ಎನ್ನುವಂಥದರ ಕುರಿತಾಗಿ ಆಗಿಂದ ನಾವು ನೋಡುತ್ತೇವೆ. ಈ ಕೆಟ್ಟ ಸಂಗತಿಗಳು ಮಾನವರನ್ನ ಬಿಟ್ಟೇ ಇಲ್ಲ. ಇಂಥ ಸಂಗತಿಗಳನ್ನ ಪ್ರತಿ ಮಾನವರು ಅನುಭವಿಸುವಂಥದ್ದು ಸಹಜವಾಗಿದೆ. ಭಯ ಎನ್ನುವಂತ ಕೆಟ್ಟತನ, ಕಷ್ಟ ಎನ್ನುವಂತ ಕೆಟ್ಟತನ, ಸಂಶಯ ಎನ್ನುವಂತ ಕೆಟ್ಟತನ, ಕಣ್ಣೀರು ಕಾರ್ಯಗಳೆನ್ನುವಂತ ಕಷ್ಟ, ಈ ಎಲ್ಲವುಗಳಲ್ಲಿ ತಂದೆಯಾದ ದೇವರು ನಮ್ಮನ್ನ ಪಾರಾಗುವಂತ ಶಕ್ತಿಗೆ ನಮ್ಮನ್ನ ನಡೆಸುವಾತನಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಈ ಕಷ್ಟಗಳು ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳ ಕುರಿತಾಗಿ ಬಂದಿರಬಹುದು, ಅಥವಾ ಸೈತಾನನ ಕುರಿತಾಗಿ ಈ ಕಷ್ಟಗಳು ನಮ್ಮ ಜೀವನದಲ್ಲಿ ಬಂದಿರಬಹುದು, ಅಥವಾ ದೇವರ ಮಹಿಮೆಗೋಸ್ಕರವಾಗಿ ಈ ಕಷ್ಟಗಳು ನಮ್ಮ ಜೀವನದಲ್ಲಿ ಬಂದಿರಬಹುದು. ಇಂಥ ಎಲ್ಲ ಸಂಗತಿಗಳಲ್ಲಿ ನಮಗೆ ತಂದೆಯಾದ ದೇವರು ಆತನ ಪ್ರಭಾವವನ್ನ ಅನುಭವಿಸುವಂತ ಒಂದು ಶಕ್ತಿಯನ್ನ ಕರ್ತನು ನಮಗೆ ಅನುಗ್ರಹ ಮಾಡುತ್ತಾನೆ. ಶ್ರೇಷ್ಠವಾದ ಸಾಧನವು ಭಕ್ತನ ಜೀವನದಲ್ಲಿ ದೇವರು ಕೊಡುವಂತದ್ದು, ಆ ಸಾಧನವೇ ನಂಬಿಕೆ ಎನ್ನುವಂತ ಸಾಧನವಾಗಿದೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕು. ದೇವರಲ್ಲಿ ನಂಬಿಕೆ ಇಡುವವರಿಗೆ ದೇವರು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಎನ್ನುವಂತ ನಂಬಿಕೆಯಿಂದ ನಾವು ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ದಿನಾಲು ಇಂಥ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ನಾವು ನೋಡ್ತೇವೆ, ಭಯ ಎನ್ನುವಂಥದ್ದು ಹೆಚ್ಚುತ್ತಾ ಇದೆ. ಮುಂದೆ ಏನು ಎನ್ನುವಂತ ಸಂಶಯವು ಹೆಚ್ಚಾಗುತ್ತಾ ಇದೆ. ನಾವು ಎಲ್ಲಿ ಸುರಕ್ಷತೆಯನ್ನ ಪಡೆದುಕೊಳ್ಳಬಹುದು ಎನ್ನುವಂತ ವಿಚಾರವು ನಮ್ಮನ್ನ ಕಾಡುತ್ತಾ ಇದೆ. ಕರ್ತನಲ್ಲಿ ಪ್ರಿಯವಾದವರೇ, ಓದಲ್ಪಟ್ಟಿರತಕ್ಕಂಥ ಈ ಪರಿಶುದ್ಧ ವಾಕ್ಯವು ಆ ಒಂದು ಶ್ರೇಷ್ಠವಾದ ಆತ್ಮಿಕ ಗುಟ್ಟುಗಳನ್ನ ನಾವು ಬಿಚ್ಚಿ ನೋಡುವಂತ ಒಂದು ಸೌಭಾಗ್ಯವನ್ನ ಈ ದಿವಸ ತಂದೆಯಾದ ದೇವರು ನಮಗೆ ಅನುಗ್ರಹ ಮಾಡುತ್ತಾನೆ. ಈ ವಾಕ್ಯದ ಒಂದು ಕಾಂಟೆಕ್ಸ್ಟ್ನಲ್ಲಿ ನಾವು 3 ಸಂಗತಿಗಳನ್ನ ಅಥವಾ 3 ದಾರಿಗಳನ್ನ ಯಾವ ರೀತಿಯಲ್ಲಿ ತಂದೆಯಾದ ದೇವರ ಮನಸ್ಸನ್ನು ನಾವು ಬದಲಾಯಿಸಬಹುದು ಎನ್ನುವಂತ ಈ ವಾಕ್ಯದ ಕುರಿತಾಗಿ ನಾವು 3 ವಿಷಯಗಳಲ್ಲಿ ಇಲ್ಲಿ ಕ್ಲುಪ್ತವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಿಯರೇ, how can we change the mind of God when He is unwilling or when our prayers are unanswered? ದೇವರಿಂದ ಯಾವುದೇ ಉತ್ತರವನ್ನ ಪಡೆಯದೇ ಇರತಕ್ಕಂಥ ಸಂದರ್ಭದಲ್ಲಿ, ಅಥವಾ ದೇವರು ನಿಜವಾಗಿಯೂ ಕೂಡ ಈ ಕಷ್ಟದಿಂದಲೇ ನನ್ನ ಮಗಳು ಜೀವಿಸಬೇಕು, ಈ ಕಾಯಿಲೆಯಿಂದಲೇ ನನ್ನ ಮಗಳು ಜೀವಿಸಬೇಕು, ಈ ಕಾಯಿಲೆಯಿಂದಲೇ
ಈ ಲೋಕದ ಯಾತ್ರೆಯನ್ನ ಇವರು ತೀರಿಸಬೇಕು ಎನ್ನುವಂತ ಅಪೇಕ್ಷವು ದೇವರದಾಗ್ಯೂ ಕೂಡ ಇಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. We have the strength and power to change the mind of God. ಮೊದಲನೆಯ ಸಂಗತಿ ಇಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ನಾವು ಕರ್ತನ ಮನಸ್ಸನ್ನ ಬದಲಾಯಿಸಬಹುದು ಎನ್ನುವುದಾಗಿ. ಈ ವಾಕ್ಯದ ಕಾಂಟೆಕ್ಸ್ಟ್ ನಲ್ಲಿ 3 ಸಂಗತಿಗಳು ಈ ರೀತಿಯಲ್ಲಿವೆ. ಮೊದಲನೇದಾಗಿ, ಸೀಕ್ ಡಿಸ್ಪೈಟ್ ನೆಗ್ಲಿಜೆನ್ಸ್. ಸೀಕ್ ಈವನ್ ಯು ಆರ್ ಬೀಯಿಂಗ್ ನೆಗ್ಲೆಕ್ಟೆಡ್ ಎನ್ನುವುದಾಗಿ. ನಿರ್ಲಕ್ಷಿಸಲ್ಪಟ್ಟರು ದೇವರನ್ನ ನಾನು ನೀನು ಹುಡುಕುವಂತವರಾಗಿರಬೇಕು. ನಾವು ನಿರ್ಲಕ್ಷಿಸಲ್ಪಟ್ಟರೂ ಕೂಡ ದೇವರನ್ನು ಹುಡುಕುವಂತವರಾಗಿರಬೇಕು. ವಚನ 25 ನಾವು ಓದುವಾಗ ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬಹಳಷ್ಟು ಸ್ಪಷ್ಟವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯವಾದವರೇ. ಅದೇನೆಂದರೆ 25ರಲ್ಲಿ, ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು ಎನ್ನುವಂಥದ್ದು. ಕರ್ತನಲ್ಲಿ ಪ್ರಿಯವಾದವರೇ, ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ, ಆತನ ಸುದ್ದಿಯನ್ನ ಕೇಳಿ ಎನ್ನುವಾಗ ಕ್ರೈಸ್ಟ್ ವಾಂಟ್ ಟು ಹೈಡ್ ಹಿಮ್ಸೆಲ್ಫ್. 24ನೇ ವಚನವನ್ನು ನೀವು ಓದುವುದಾದರೆ ಅಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, and he entered the house and did not want anyone to know, and yet he could not be hidden ಎನ್ನುವುದಾಗಿ. ಇಲ್ಲಿ ನಾವು ನೋಡ್ತೇವೆ, ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು ಎನ್ನುವುದಾಗಿ. ಆತನ ಸುದ್ದಿಯನ್ನ ಕೇಳಿ ದೇವರು ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ಯೇಸು ಎನ್ನುವಂತ ಮಸೀಹನು, ಯೇಸು ಎನ್ನುವಂತ ಕ್ರಿಸ್ತನು ಅದ್ಭುತಗಳನ್ನು ಮಾಡಿದ್ದಾನೆಂದು ಈ ಒಬ್ಬ ಸೈರೋಫಿನಿಷಿಯನ್ ಹೆಣ್ಣು ಮಗಳು ಯೇಸುವನ್ನ ಹುಡುಕಲಿಕ್ಕೆ ಪ್ರಾರಂಭ ಮಾಡುತ್ತಾಳೆ. ಯೇಸುವನ್ನ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಆಕೆಯಲ್ಲಿರ್ತಕ್ಕಂಥ ವೇದನೆಯು ಕರ್ತನ ಕಡೆಗೆ ನಡೆಸಿಕೊಂಡು ಹೋಗಿತು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಕೆಯಲ್ಲಿರ್ತಕ್ಕಂಥ ಕಷ್ಟವು ಆಕೆಯನ್ನ ಕ್ರಿಸ್ತನಿರುವ ಕಡೆಗೆ ಕರೆದುಕೊಂಡು ಹೋಗಿತು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈ ಕಾಂಟೆಕ್ಸ್ಟ್ ಅನ್ನ, ಸಂದರ್ಭವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಕ್ರೈಸ್ಟ್ ವಾಂಟ್ ಟು ಹಿಡ್ ಹಿಮ್ಸೆಲ್ಫ್. ಯಾರಿಗೂ ನಾನು ಕಾಣಿಸಿಕೊಳ್ಳಬಾರದು ಎನ್ನುವಂತ ಅಪೇಕ್ಷೆಯು ಇಲ್ಲಿ ಯೇಸುವಿನದಾಗಿತ್ತು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. And this is what happens in godly people. ಅನೇಕ ಭಕ್ತರ ಜೀವನದಲ್ಲಿಯೂ ಕೂಡ ದೇವರು ಅಪೇಕ್ಷಿಸುವಂಥದ್ದು ಇದೇ ಪ್ರಿಯವಾದವರೇ, ನನ್ನನ್ನ ಹುಡುಕುವಂತವರಾಗಿರಬೇಕು. ಅದ್ಭುತಗಳನ್ನ ಕಂಡುಕೊಳ್ಳುವುದಕ್ಕಾಗಿ ನನ್ನನ್ನ ಹುಡುಕುವಂತವರಾಗಿರಬೇಕು. ಸೀಕ್ ಡಿಸ್ಪೈಟ್ ನೆಗ್ಲಿಜೆನ್ಸ್ ಎನ್ನುವುದಾಗಿ ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು ಎನ್ನುವಂಥದ್ದು. ಕರ್ತನಲ್ಲಿ ಪ್ರಿಯವಾದವರೇ, ನಮ್ಮ ವಿಜ್ಞಾಪನೆಗಳನ್ನ ಕರ್ತನ ಮುಂದೆ ನಾವು ಇಡುವಾಗ, ಹೌ ಆರ್ ವಿ ಅಪ್ರೋಚಿಂಗ್ ಗಾಡ್? ಯಾವ ರೀತಿಯಲ್ಲಿ ನಾವು ದೇವರಿಗೆ ನಾವು ಭೇಟಿ ಮಾಡುತ್ತಾ ಇದ್ದೇವೆ? ಯಾವ ರೀತಿಯಲ್ಲಿ ನಮ್ಮ ವಿಜ್ಞಾಪನೆಗಳನ್ನ ದೇವರ ಮುಂದೆ ನಾವು ಇಡುತ್ತಾ ಇದ್ದೇವೆ ಎನ್ನುವಂಥದ್ದನ್ನ ಈ ಸಮಯದಲ್ಲಿ ಇಲ್ಲಿ ಸೇರಿ ಬಂದಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಯಾಕಂದರೆ ಅನೇಕರು ಪ್ರಾರ್ಥನೆ ಮಾಡಿದಾಗಲೂ ಕೂಡ, ಅನೇಕರು ನಾವು ನೋಡ್ತೇವೆ ಪ್ರಾರ್ಥನೆಯಲ್ಲಿ ಕಣ್ಣೀರುಗಳನ್ನು ಹಾಕಿದಾಗಲೂ ಕೂಡ ನಾವು ಉತ್ತರವನ್ನ ಪಡೆಯದೆ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೇವೆ. ಈ ಪ್ಯಾಂಡಮಿಕ್ ಸಮಯದಲ್ಲಿ ಅನೇಕರು ನಾವು ನೋಡ್ತೇವೆ, ಮೂರು ಚಿಕ್ಕ ಮಕ್ಕಳಿರ್ತಕ್ಕಂಥ ತಾಯಿಯಂದಿರು ಕೂಡ ಈ ಕೋವಿಡ್-19 ಒಳಗಾಗಿ ಈ ಯಾತ್ರೆ ನಾವು ಮುಗಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ the reason behind this word to all of you is to believe Christ, to seek him fervently. ಆತನನ್ನ ನೀವು ಹೃದಯದ ಅಂತರಂಗದಿಂದ ಹುಡುಕುವಂತವರಾಗಿರಬೇಕು ಎನ್ನುವಂತ ಆಲೋಚನೆ ಪ್ರಿಯವಾದವರೇ, ಇದನ್ನ ನೀವಿಟ್ಟುಕೊಂಡು ಕರ್ತನ ಕಡೆಗೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು.
ಎರಡನೇದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಸೀಕ್ ಡಿಸ್ಪೈಟ್ ನೆಗ್ಲಿಜೆನ್ಸ್, ನಿರ್ಲಕ್ಷಿಸಲ್ಪಟ್ಟರು ದೇವರನ್ನ ಹುಡುಕುತ್ತಾ ಆತನನ್ನ ಕಂಡುಕೊಳ್ಳುವಂತವರಾಗಿರಬೇಕು. ಎರಡನೇದಾಗಿ ಡಿಸರ್ನ್ ದಿ omnipotent nature of God. Discern the omnipotent nature of God. ದೇವರ ಸರ್ವ ಶಕ್ತಿಯನ್ನು ವಿವೇಚಿಸುವಂತವರಾಗಿರಬೇಕು. ದೇವರ ಸರ್ವ ಶಕ್ತಿಯನ್ನು ನಾವು ವಿವೇಚಿಸುವಂತವರಾಗಿರಬೇಕು. ಪ್ರಿಯವಾದವರೇ, 26ನೇ ವಚನದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಪಾದಕ್ಕೆ ಬಿದ್ದ ನಂತರ ಆಕೆ ಹೇಳುತ್ತಾಳೆ, ಆಕೆಯ ಮಗನಿಗೆ ದೆವ್ವ ಹಿಡಿದಿತ್ತು. ಆ ಹೆಂಗಸು ಅನ್ಯ ಮತದವಳು, ಸುರೋಪೋಯಿಕ್ಯರವಳು ಆಗಿದ್ದಳು. ಅದಕ್ಕೆ ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ, ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕು ಎಂದು ಆತನ ಬಳಿಗೆ ಆಕೆಯು ಬಂದಳು ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಇಟ್ ಇಸ್ ನಾಟ್ ಓನ್ಲಿ ಟು ಸೀ ಗಾಡ್ ಬಟ್ ಆಲ್ಸೋ ಟು ಡಿಸರ್ನ್ ದಿ omnipotent nature of God. ನೀವು ದೇವರ ಮನಸ್ಸನ್ನ ಬದಲಾಯಿಸಬೇಕಾದರೆ ಬರೀ ಆತನನ್ನ ಹುಡುಕುವುದು ಮಾತ್ರ ಸಾಕಾಗುವುದಿಲ್ಲ. ನೀವು ಆತನ ಸರ್ವ ಶಕ್ತಿಯನ್ನ ನೀವು ವಿವೇಚಿಸುವಂತವರಾಗಿರಬೇಕು. ಆತನ ಶಕ್ತಿಯನ್ನ ತಿಳಿದುಕೊಂಡವರಾಗಿರಬೇಕು. ಅದಕ್ಕಾಗಿ ಮತ್ತಾಯ ಸುವಾರ್ತೆ 15:22 ನಾವು ಓದುವಾಗ ಇಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಹೌ ಡಸ್ ಶಿ ಕ್ರೈ ಟು ದ ಲಾರ್ಡ್, ಯಾವ ರೀತಿಯಲ್ಲಿ ಕ್ರಿಸ್ತನಿಗೆ ಆಕೆಯು ಕೂಗುತ್ತಾಳೆ ಎನ್ನುವಂಥದ್ದು 22ನೇ ವಚನದಲ್ಲಿ ನಾವು ನೋಡುವಾಗ, ಮತ್ತಾಯ ಸುವಾರ್ತೆ 15:22ನೇ ವಚನ ಏನೆಂದರೆ, ಹ್ಯಾವ್ ಮರ್ಸಿ ಆನ್ ಮೀ ಓ ಲಾರ್ಡ್ ಸನ್ ಆಫ್ ಡೇವಿಡ್, ಮೈ ಡಾಟರ್ ಈಸ್ ಸಿವಿಯರ್ಲಿ ಆಪ್ರೆಸ್ಡ್ ಬೈ ಅ ಡಿಮನ್. ಇಲ್ಲಿ ಹೇಳುತ್ತದೆ, ಸ್ವಾಮಿ ದಾವೀದನ ಕುಮಾರನೇ ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು ಎನ್ನುವಂಥದ್ದು. She has not gone anywhere else, or she might have gone. ಅನೇಕ ಸ್ಥಳಗಳಿಗೆ ಆಕೆ ದೆವ್ವವನ್ನು ಬಿಡಿಸುವುದಕ್ಕಾಗಿ ಹೋಗಿರಬಹುದು, ಆದರೆ ಆ ಸುರಕ್ಷತೆ, ಆ ರಕ್ಷಣೆಯನ್ನ ಯೇಸು ಕ್ರಿಸ್ತನ ಹತ್ತಿರ ಆಕೆಯು ಪಡೆದುಕೊಂಡಳು ಎನ್ನುವಂಥದ್ದನ್ನ ಪ್ರಿಯವಾದವರೇ ನಾವು ನೋಡ್ತೇವೆ. ದಾವೀದನ ಕುಮಾರನೇ, ನೀನು ಸರ್ವ ಶಕ್ತಿಯುಳ್ಳಂತ ದೇವರು ನೀನಾಗಿದ್ದಿ. ನನ್ನ ಮಗಳಿಗೆ ದೆವ್ವವು ಹಿಡಿದಿದೆ, ಅದನ್ನ ನೀನು ಬಿಡಿಸಬೇಕು, ಅದನ್ನ ತೆಗೆದು ಹಾಕಬೇಕು ಎನ್ನುವಂತ ಕೂಗನ್ನ ಈ ಹೆಣ್ಣು ಮಗಳು ಬೇರೆ ಮತದವಳಾದಾಗ್ಯೂ ಕೂಡ, ಸೈರೋಫಿನಿಷಿಯನ್ ಈ ಒಂದು ಪಂಗಡದವಳು ಆಕೆ ಆದಾಗ್ಯೂ ಕೂಡ ಕ್ರಿಸ್ತನನ್ನ ನಂಬಿ ಆಕೆ ಬಂದು ಕ್ರಿಸ್ತನ ಪಾದದಲ್ಲಿ ಬಂದು ಬಿದ್ದು ವಿಜ್ಞಾಪನೆ ಮಾಡಿರತಕ್ಕಂಥದ್ದನ್ನ ನಾವು ನೋಡುತ್ತೇವೆ. ಪ್ರಿಯವಾದವರೇ, ಈ ಸಂಗತಿಗಳನ್ನ ನಾವು ತಿಳಿದುಕೊಂಡವರಾಗಿರಬೇಕು. ಕರ್ತನಲ್ಲಿ ಪ್ರಿಯವಾದವರೇ, not only seeking is important, but to discern the nature, the omnipotent, ಸರ್ವ ಶಕ್ತಿಯ ದೇವರ ಶಕ್ತಿಯನ್ನ ನಾವು ವಿವೇಚಿಸುವಂತವರು ಆಗಿರಬೇಕು. ಕರ್ತನಲ್ಲಿ ಪ್ರಿಯವಾದವರೇ, ಆಗ God can move forward to change his mind. ಈಗ ಮೂರನೆಯ ಸಂಗತಿಯಲ್ಲಿ ನಾವು ಬರುವಾಗ ಇದನ್ನ ಬಹಳಷ್ಟು ಸ್ಪಷ್ಟವಾಗಿ ನಾವು ಯಾವ ರೀತಿಯಲ್ಲಿ ಆ ಒಬ್ಬ ಬೇರೆ ಮತದವಳು, ಬೇರೆ ಧರ್ಮದವಳು ದೇವರ ಮನಸ್ಸನ್ನ ಬದಲಾಯಿಸಿದಳು ಎನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಮೂರನೆಯ ಸಂಗತಿ, pursue or cultivate faith that changes God's mind. Cultivate the faith that changes God's mind ಎನ್ನುವುದಾಗಿ. ನೀವು ಮುಂದಕ್ಕೆ ಓದುತ್ತಿರುವಾಗ ಮಕ್ಕಳಿಗೆ 27ನೇ ವಚನದ ಭಾಗದಲ್ಲಿ ನಾವು ಓದುವಾಗ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು
ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು ಎನ್ನುವಂಥದ್ದು. ಸಿ ವಿ ಕ್ಯಾನ್ ಹ್ಯಾವ್ ಅ ಡಿಫರೆಂಟ್ ಸರ್ಮನ್ ಆನ್ ದಿಸ್. ಯಾಕೆ ಆ ಸೈರೋಫಿನಿಷಿಯನ್ ಹೆಣ್ಣು ಮಗಳಿಗೆ ಯೇಸು ಕ್ರಿಸ್ತನು ನಾಯಿಗೆ ಹೋಲಿಕೆ ಮಾಡಿದನು ಎನ್ನುವಂಥದ್ದು ತಿರುಗಿ ಮತ್ತೊಂದು ಸಾರಿ ಸಮಯದ ಅಭಾವವಿರುವುದರಿಂದ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡುವುದಿಲ್ಲ. ಮೈ ಫೋಕಸ್ ಹಿಯರ್ ಈಸ್ ಟು ಡಿಸರ್ನ್ ಹೌ ಕ್ಯಾನ್ ವಿ ಚೇಂಜ್ ದ ಮೈಂಡ್ ಆಫ್ ಗಾಡ್ ಥ್ರೂ ಫೇತ್. ಯಾವ ರೀತಿಯಲ್ಲಿ ದೇವರ ಮನಸ್ಸನ್ನು ನಾವು ಬದಲಾಯಿಸಬಹುದು ಎನ್ನುವಂಥದ್ದರ ಕುರಿತಾಗಿ ನಾನು ನನ್ನ ಒಂದು ಪ್ರಾಮುಖ್ಯತೆಯನ್ನ ಇಲ್ಲಿ ಕೊಡುವಂತವರಾಗಿದ್ದೇನೆ. ಅದಕ್ಕೆ ಆಕೆ ಹೇಳುತ್ತಾಳೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಗೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಿಲ್ಲ ಎಂದು ಇಲ್ಲಿ ನೋಡಿ, a very insulting statement. Jesus here is not willing to touch, to perform miracle in favor of that Syrophoenician woman. ಇಲ್ಲಿ ಸೈರೋಫಿನಿಷಿಯನ್ ಹೆಣ್ಣು ಮಗಳ ಪರವಾಗಿ ಕ್ರಿಸ್ತನು ಅದ್ಭುತಗಳನ್ನ ಮಾಡುವಂಥದ್ದನ್ನ ಆತನು ತನ್ನ ಗಮನಕ್ಕೆ ಹಾಕಿಕೊಳ್ಳಲಿಲ್ಲ. ಬದಲಾಗಿ ಹೇಳುತ್ತಾನೆ, ಮಕ್ಕಳಿಗೆ ಮೊದಲು ತೃಪ್ತಿ ಆಗಲಿ, ಅದಾದ ನಂತರ ಮಕ್ಕಳಿಗೆ ತೆಗೆದುಕೊಡುವಂತ ಕೊಡುವಂತ ರೊಟ್ಟಿಯನ್ನ ನಾನು ನಾಯಿಗೆ ಹಾಕುವುದಿಲ್ಲ ಎನ್ನುವಂತ ಮಾತನ್ನ ಹೇಳಿದಾಗ ಆ ಹೆಣ್ಣು ಮಗಳು ಹೇಳುತ್ತಾಳೆ, ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ, ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವಲ್ಲ ಎಂದು ಉತ್ತರ ಕೊಟ್ಟಳು ಎನ್ನುವಂಥದ್ದು. Our approach towards God need to be optimistic. ಅದು ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಆದಂತಹ ಅಪ್ರೋಚ್ ನಮ್ಮ ದೇವರ ಕಡೆಗೆ ನಮ್ಮದಾಗಿರಬೇಕು ಪ್ರಿಯರೇ. Even things turn out to be very difficult. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆಗುವಂತ ಕಷ್ಟಗಳು, ಕಾಯಿಲೆಗಳು, ಅದು ವೈದ್ಯರಿಂದ ಅದು ಒಂದು ವೇಳೆ ಗುಣಪಡಿಸಲಿಕ್ಕೆ ಆಗದೆ ಹೋದರೂ ಕೂಡ ಚಿಂತೆ ಇಲ್ಲ. ದೇವರಲ್ಲಿ ನೀವು ನಂಬಿಕೆ ಇಡುವಾಗ ಅಸಾಧ್ಯವಾದಂತಹ ಸಂಗತಿಗಳನ್ನ ಮಾಡುವ ಹೆಸರೇ ಯೆಹೋವ ರಾಫ ಎನ್ನುವುದಾಗಿ, ಯೆಹೋವ ರಾಫ ಎನ್ನುವುದಾಗಿ ಆತನನ್ನ ನಂಬುವುದು ನಮ್ಮ ಜೀವನದ ಸಂಕಲ್ಪವಾಗಿದೆ. ಪ್ರಿಯವಾದವರಿಗೆ ಹೇಳುತ್ತದೆ, ಇಲ್ಲಿ ವಾಕ್ಯ ಬಹಳಷ್ಟು ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ, ಆ ಮಾತು ನಿಜವೇ, ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವನೆಂದ ಉತ್ತರ ಕೊಡಲು ಆತನು ಆಗ ಹೇಳುತ್ತಾನೆ, ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟಿದೆ ಎನ್ನುವುದಾಗಿ. ಕರ್ತನಲ್ಲಿ ಪ್ರಿಯವಾದವರೇ, ಇಂಥ ಶ್ರೇಷ್ಠವಾದ ಅದ್ಭುತಗಳನ್ನ ನಾವು ತಿಳಿದುಕೊಳ್ಳಬೇಕು. ಈ ಒಂದು ದಿವಸ ಈ 3 ಸಂಗತಿಗಳು, ಮೊದಲನೇದಾಗಿ ಸೀಕ್, ಹುಡುಕು, ಎರಡನೇದಾಗಿ ಡಿಸರ್ನ್, ವಿವೇಚಿಸು, ಮೂರನೇದಾಗಿ ಕಲ್ಟಿವೇಟ್ ಅಥವಾ ಸಂಪಾದಿಸು, ಪಡಿಸು ಅಥವಾ ಮುಂದುವರಿಸು. ನಿನ್ನ ನಂಬಿಕೆಯನ್ನ ನೀನು ಮುಂದುವರಿಸುವಾಗ ನೋಡ್ರಿ, ಈ ಒಬ್ಬ ಅನ್ಯ ಹೆಣ್ಣು ಮಗಳು ಆಕೆಯು ಅದ್ಭುತಗಳನ್ನ ಕೇಳುವುದಕ್ಕಾಗಿ ಬಂದಾಗ ಯೇಸು ಕ್ರಿಸ್ತನು ತಿರಸ್ಕಾರ ಮಾಡಿದರೂ ಕೂಡ ಆ ಹೆಣ್ಣು ಮಗಳ ನಂಬಿಕೆಯನ್ನ ನೋಡಿ ಕ್ರಿಸ್ತನು ತನ್ನ ಮನಸ್ಸನ್ನೇ ಬದಲಾಯಿಸಿ, ನಿನ್ನ ನಂಬಿಕೆ ದೊಡ್ಡದು, ನೀನು ಹೇಳಿದ ಕೂಡಲೇ ಆ ದೆವ್ವವು ನಿನ್ನ ಮಗಳನ್ನ ಬಿಟ್ಟು ಹೋಗಿದೆ ಎನ್ನುವಂತ ಶ್ರೇಷ್ಠವಾದಂತ ಸಾಕ್ಷಿಗೆ, ಅದ್ಭುತಕ್ಕೆ ಆ ಒಬ್ಬ ಹೆಣ್ಣು ಮಗಳು ಅನುಭವಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯವಾದವರೇ, ಈ ದಿವಸ ಅಸಾಧ್ಯವಾಗಿ ನೀವು ಪ್ರಾರ್ಥನೆಯ ಆರಾಧನೆಯಲ್ಲಿ ಬಂದಿರತಕ್ಕಂಥ ನಿಮಗೆ ಐ ಇನ್ವೈಟ್ ಯು ಆಲ್ ಟು ದ ಥ್ರೋನ್ ಆಫ್ ಗ್ರೇಸ್. ದೇವರ ಪರಿಶುದ್ಧವಾದಂತಹ ಸನ್ನಿಧಿಯ ಕಡೆಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಕರ್ತನು ಶಕ್ತನಾಗಿದ್ದಾನೆ. ನಾವು ಆತನ ಕಡೆಗೆ ನೋಡುವಂಥದ್ದು ಪ್ರಾಮುಖ್ಯ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ.
ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ ಕರ್ತನೆ. ನಂಬುವಂತ ಬಲವಾದ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ನಮಗೆ ಸಹಾಯ ನೀಡಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರಕ್ಕಾಗಿ ಅದ್ಭುತವಾದಂಥ ಮಹೋನ್ನತವಾದಂಥ ಸಂದೇಶವನ್ನು ನಾವೆಲ್ಲರೂ ಆಲಿಸಿದ್ದೇವೆ. ಅನ್ಯ ಮತದವಳ ನಂಬಿಕೆಯನ್ನ ನೋಡಿದಂಥ ದೇವರು ಈ ದಿನ ನನ್ನ ನಿನ್ನ ಸಂಗತಿಯನ್ನು ನಿನಗೂ ಕಷ್ಟಗಳು ಬರ್ತವೆ, ನಿನಗೂ ಕಣ್ಣೀರು ಬರ್ತವೆ, ನಿನಗೂ ಕೂಡ ಸಮಸ್ಯೆಗಳು ಬರ್ತವೆ, ನಿನಗೂ ಕೂಡ ಬಡತನ ಬರ್ತದೆ, ನಿನಗೂ ಕೂಡ ಗೋಳಾಟ ಬರ್ತದೆ. ಅವು ಬರುವಾಗ ನಿನ್ನ ನಂಬಿಕೆ ಅಲ್ಲಿಗೆ ಬಿದ್ದು ಹೋಗ್ತದೋ, ಸುರುಪೊಯ್ಯಲಿಕ್ಕೆ ಸ್ತ್ರೀ ಆ ತಾಯಿ ಅಲ್ಲಿಂದ ನಾಯಿ ಮರಿಗಳಿಗೆ ಹಾಕುವುದಿಲ್ಲ ಅಂದ್ರೆ ಇಲ್ಲ. ದೇವರಿಂದ ಬೀಳುವಂತ ಮಕ್ಕಳ ಕೈಯಿಂದ ಬೀಳುವಂತ ರೊಟ್ಟಿ ತುಂಡುಗಳನ್ನಾದ್ರೂ ಕೂಡ ಹೆಕ್ಕಿ ತಿನ್ನುವಂತ ಶಕ್ತಿ ಇದೆ. ಆ ನಂಬಿಕೆ ನಾನು ಇನ್ನೂ ಮುಂದುವರಿಸ್ತೇನೆ. ನಂಬಿಕೆ, ಈ ನಂಬಿಕೆಗೆ ಈ ದಿನ ನಾವು ಸಿದ್ಧರಾಗಬೇಕು. ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ನೋವುಗಳು ಬರುವಾಗ, ಸಂಶಯಗಳು ಬರುವಾಗ, ತೊಂದರೆಗಳು ಬರುವಾಗ, ಬಡತನ ಬರುವಾಗ, ಮರಣವು ಸಂಭವಿಸುವಾಗ ಆ ನಂಬಿಕೆಯನ್ನು, ಆ ದಿವ್ಯತೆಯನ್ನು ಹಿಡ್ಕೊಂಡು ಮುಂದೆ ಸಾಗಿದರೆ ಆಶೀರ್ವಾದ ತಪ್ಪುವುದಲ್ಲ, ತಪ್ಪುವುದಿಲ್ಲ ಎನ್ನುವಂಥ ಸುಂದರವಾದಂತಹ ಅದ್ಭುತವಾದಂಥ ವಾಕ್ಯವನ್ನು ತಂದುಕೊಟ್ಟಂತ ಮಾತಿನ ವಿಷಯದವರನ್ನ ನಾನು ವಂದಿಸುತ್ತಾ, ಕರ್ತನು ಇನ್ನೂ ಅದ್ಭುತವಾದಂಥ ರೀತಿಯಲ್ಲಿ ಅವರನ್ನ ಕರ್ತನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ಳುವುದಾಗಿ ಆಶೀರ್ವಾದ ಮಾಡುತ್ತಾ, ಕರ್ತನು ನಿಮ್ಮನ್ನು ಕೂಡ ಈ ಲೋಕದಲ್ಲಿ ನಿಮ್ಮ ಎದುರುಗಡೆ ಬರುವಂಥ ಸಮಸ್ಯೆಗಳು ವೈಯಕ್ತಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಈ ಲೋಕದ ರೀತಿಯಲ್ಲಿರ್ಬೋದು, ಪರಲೋಕಕ್ಕೆ ಸೇರುವಂತ ಸಂಗತಿಗಳಲ್ಲಿ ಆತ್ಮೀಯ ಅಡ್ಡಿಗಳಾಗಿರ್ಬೋದು, ಇವುಗಳು ಬರುವಾಗ ಆ ನಂಬಿಕೆಯನ್ನು ಹಿಡಿದುಕೊಂಡು ಮುಂದೆ ಸಾಕು. ಕರ್ತನು ನಿನ್ನ ದಡ ಸೇರಿಸು. ಕರ್ತನು ನಿನಗೆ ಸಮಾಧಾನವನ್ನು ನೀಡುವ, ಆ ಸ್ವಸ್ಥತೆಯನ್ನು ನೀಡುವುದು, ಆ ನಂಬಿಕೆಯನ್ನು ಬಲಪಡಿಸುವ ಕರ್ತನು ನಿನ್ನೊಂದಿಗೆ ಇರಲಿ. ಆಮೇಲೆ ಈ ಕೇಳಿದಂಥ ವಾಕ್ಯದ ಬೆಳಕಿನಲ್ಲಿ ಕರ್ತನಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡೋಣ. ಕೀರ್ತನೆ 14, ದೇವರನ್ನೇ ಸ್ತುತಿಸು, ಈ ಮನವಿ ದೇವರನ್ನೇ ಸ್ತುತಿಸು ಎನ್ನುವಂತ ಕೀರ್ತನೆಯನ್ನು ಹಾಡುವಾಗ ಆರಾಧನೆ ಕಾಣಿಕೆಯು ಸ್ವೀಕರಿಸಲ್ಪಡುತ್ತದೆ. ದೇವರನ್ನೇ ಸ್ತುತಿಸು, Jesus.
ನಿನಗೆ ಸ್ತೋತ್ರ ಇದ್ದಾರೆ. ಈ ಲೋಕದಲ್ಲಿ ನೀನು ನಮ್ಮನ್ನು ಆರಿಸಿಕೊಂಡಿದ್ದಿ, ಅನ್ಯ ಮತಸ್ಥರನ್ನಾಗಿ ನಮ್ಮನ್ನು ಮಾಡಲಿಲ್ಲ. ನಿನ್ನ ಪರಿಶುದ್ಧವಾದಂತಹ ರಕ್ತವನ್ನು ನಮಗೋಸ್ಕರವಾಗಿ ಸುರಿಸಿದ್ದಿ, ನಮ್ಮನ್ನು ಕಂಡುಕೊಂಡಿದ್ದಿ. ನಿನ್ನ ಮಕ್ಕಳಾಗುವಂತ ಅಧಿಕಾರ ನಮಗೆ ಕೊಟ್ಟಿದೆ. ನಮ್ಮನ್ನು ಅನ್ಯ ಮತಸ್ಥರನ್ನಾಗಿ ಮಾಡಲಿಲ್ಲ, ಅನ್ಯರನ್ನಾಗಿ ನಮ್ಮನ್ನು ಮಾಡಲಿಲ್ಲ. ನಿನ್ನ ಮಕ್ಕಳಾಗಿ ನಮ್ಮನ್ನು ತೃಪ್ತಿಗೊಳಿಸುವ ದೇವರು. ಮಕ್ಕಳೆಂದು ಸ್ವೀಕಾರ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸ್ತಾರೆ, ಸಾಷ್ಟಾಂಗಗಳಿಗೆ ಆರಾಧನೆ ಮಾಡುತ್ತಾರೆ. ದೇವ, ಈ ಸಂದರ್ಭದಲ್ಲಿ ನೀನು ಕೊಟ್ಟಂತ ವಾಕ್ಯದ ಬೆಳಕಿನಲ್ಲಿ ನಾವು ನಿನ್ನ ಬಳಿಗೆ ಬರುತ್ತೇವೆ. ಈ ಬಂದಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಸರ್ವಶಕ್ತನು ಎನ್ನುವಂಥದ್ದನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ತಿಳಿಯಪಡಿಸಲಿಕ್ಕಾಗಿ ಸ್ತೋತ್ರ. ಅದನ್ನು ನಂಬಿ ಆ ನಂಬಿಕೆಯ ಮುಂದೆ ಸಾರುವ ಶಕ್ತಿಯನ್ನ ಇಲ್ಲಿ ಕೂಡಿ ಬಂದಿರುವಂತಹ ವಿಶ್ವಾಸಗಳಿಗೆ ಅನುಗ್ರಹಿಸು. ಮಾತ್ರವಲ್ಲ, ನಿನ್ನ ಸರ್ವಶಕ್ತಿಯನ್ನ ಅನುಭವಿಸುತ್ತ ನಂಬಿಕೆಯಿಂದ ಕೊಟ್ಟಿರ್ತಕ್ಕಂಥ ಈ ಕಾಣಿಕೆಯನ್ನು ಆಶೀರ್ವದಿಸು. ಈ ಕಾಣಿಕೆ ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆ ಆ ಕೆಲಸವನ್ನ 30-60 ವರ್ಷ ಫಲಪಡಿಸುವಾಗ ಆಶೀರ್ವದಿಸು. ಇವರ ಮನೆಗಳಲ್ಲಿ ಶಾಂತಿ, ಸಮಾಧಾನ, ಅನ್ನಪಾನಗಳನ್ನು ಆಶೀರ್ವದಿಸು. ನಿತ್ಯ ಸೌಭಾಗ್ಯವಿರಲಿ, ಆರೋಗ್ಯದಾಯಕರಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡುವೆ ಶಾಂತಿ, ಸಮಾಧಾನ, ತಂದೆಯಾದ ದೇವರ ತ್ವಯಕ ದೇವರ ಸರ್ವಶಕ್ತಿಯನ್ನ ಅರ್ಥ ಮಾಡಿಕೊಂಡು ನಂಬಿಕೆಯಲ್ಲಿ ದೃಢವಾಗಿ ಮುಂದೆ ಸಾಗಲು ಪರಿಶುದ್ಧಾತ್ಮನು ಸದಾಕಾಲ ನಿನ್ನೊಂದಿಗೆ ಕಾಯ್ದು ಕಾಪಾಡಲಿ.